ನಮ್ಮದೇ ಕತೆಗಳು ಕನ್ನಡದ ಸಣ್ಣ ಕತೆಗಳ ಓದು ಸರಣಿಯಲ್ಲಿ ಇವತ್ತು ನಾನು ಓದ್ತಾ ಇರೋದು ವಸುಧೇಂದ್ರ ಅವರು ಬರೆದ ಯುಗಾದಿ ಕತೆ. ದಿನಗಳೆದಂತೆ ಕರಗಿ ಹೋಗುವ ಕರ್ಪೂರದಂತೆ ಗೋಪಣ್ಣ ಮಾಸ್ತರರ ದರ್ಪ, ಗತ್ತು, ಸಿಟ್ಟು ಕುಗ್ಗಿ ಹೋಗುತ್ತಿದೆ ಎಂಬುದು ಯಾರಿಗಾದರೂ ಗೊತ್ತಾಗುತ್ತದೆ. ಉಳಿದವರ ಮಾತಂತಿರಲಿ, ಸ್ವತಃ ಗೋಪಣ್ಣ ಮಾಸ್ತರಿಗೂ ಮನದಟ್ಟಾಗಿದೆ. ಊರಿನಲ್ಲಿದ್ದಿದ್ರೆ ಕೈ ಕೆಳಗೆ ಓದಿದ ಹುಡುಗರೋ ಅವರ ತಂದೆ ತಾಯಿಗಳೋ ಯಾರೋ ಒಬ್ಬರ ನಮಸ್ಕಾರ ಗೋಪಣ್ಣ ಮಾಸ್ತರಿಗೆ ಸಿಕ್ಕೇ ಸಿಗುತ್ತಿತ್ತು. ಬೆಂಗಳೂರಿಗೆ ಬಂದಿದ್ದೆ ಅದು ಕಾಣಿಯಾಗ್ಬಿಟ್ಟಿದೆ. ಹೆಂಡತಿಯಾದರೂ ಇದ್ದಿದ್ರೆ ಅವಳ ಮೇಲಾದರೂ ಆಗೊಮ್ಮೆ ಈಗೊಮ್ಮೆ ಅಧಿಕಾರ ಚಲಾಯಿಸಬಹುದಿತ್ತೇನೋ. ಆದರೆ ರುಕ್ಮಿಣಮ್ಮ ಈಗ 20 ವರ್ಷದ ಕೆಳಗೆ ಇಹಲೋಕದ ಕೋಟ ಮುಗಿಸಿ ಹೋಗ್ಬಿಟ್ಟಿದ್ರು. ಆಗ ಹತ್ತಿರದವರು, ಇನ್ನೂ ಸಣ್ಣ ವಯಸ್ಸು ಗೋಪಣ್ಣ, ಮತ್ತೊಂದು ಮದುವೆ ಮಾಡ್ಕೋ ಅಂತ ಗಿಳಿಗೆ ಹೇಳಿದ ಹಾಗೆ ಹೇಳಿದ್ರು. ಕೇಳದೆ ನನ್ನ ಮಗನಿಗೆ ಮೋಸ ಮಾಡಲ್ಲ ಅಂತ ಒಂದೇ ಪಟ್ಟು ಹಿಡಿದು ನುಡಿದಂತೆ ನಡೆದಿದ್ರು. ಯಾರಾದರೂ ಗೋಪಣ್ಣನ ವಿಷಯ ಬಂದಾಗ ಗಟ್ಟಿ ಮನಸ್ಸು ಅಂದ್ರೆ ಅದು. ಗೋಪಣ್ಣ ಎಲ್ರ ಹಂಗಲ್ಲ ಅಂತಂದಾಗ ಒಳಗೊಳಗೆ ಹೆಮ್ಮೆಯಿಂದ ಬೀಗ್ತಿದ್ರು. ಆದ್ರೆ ಈಗೀಗ ಮದುವೆ ಆಗ್ತಿದ್ರೆ ಛಲೋ ಇತ್ತೇನೋ ಅಂತನ್ನಿಸಲು ಶುರು ಆಗ್ಬಿಟ್ಟಿದೆ. ಸುಮ್ನೆ ಯಾವುದೋ ಹುಂಬ ಆದರ್ಶಕ್ಕೆ ಒಳಗಾಗ್ಬಿಟ್ಟೆ. ಜೊತೆಗಾದ್ರೂ ಯಾರಾದ್ರೊಬ್ರು ಇರ್ತಿದ್ರು. ರುಕ್ಮಿಣಮ್ಮ ಸಾಯೋ ವೇಳೆಗಾಗ್ಲೇ ಮಗ ಪ್ರಹ್ಲಾದ PUC ಸೇರಿಯಾಗಿತ್ತು. PUC ಮುಗಿಸಿ ಎಂಜಿನಿಯರಿಂಗ್ ಕಟ್ಟೆ ಹತ್ತಿದ ಮೇಲೆ ಗಂಡು ಮಕ್ಕಳಿಗೆ ತಂದೆ ತಾಯಿಗಳ ಸಂಪರ್ಕ ಎಷ್ಟು ಮಹಾ ಬೇಕಾದಿತ್ತು. ಹಾಗಾಗಿ ಇತ್ತೀಚೆಗೆ ಯಾರಾದರೂ ಗೋಪಣ್ಣಂದು ಗಟ್ಟಿ ಮನಸ್ಸು ಅಂತಂದ್ರೆ ಅಣಕಿಸ್ತಿದ್ದಾರೇನೋ ಅಂತ ಅನುಮಾನ ಆಗುತ್ತೆ. ಹಾಗಂತ ಮಗನಿಂದ ದೂರವೇನೂ ಇಲ್ಲ. ರಿಟೈರ್ ಆದ ತಕ್ಷಣ ನಂಗಿಲ್ಲೇನು ಕೆಲಸ ಅಂತ ಎಲ್ಲರ ಮುಂದೆ ರಾಜಾರೋಷವಾಗಿ ಹೇಳಿ ಊರಿನಲ್ಲಿ ಬೆವರು ಸುರಿಸಿ ಕಟ್ಟಿದ ಸ್ವಂತ ಮನೇನ ಬಾಡಿಗೆ ಕೊಟ್ಟು ಬೆಂಗಳೂರಿಗೆ ಬಂದು ಮಗನೊಂದಿಗೆ ಇದ್ದಾರೆ. 2 ಕೋಣೆಯ ಮಗನ ಮನೆ ಒಳ್ಳೆ ಇಂದ್ರಪ್ರಸ್ಥದಂತಿದೆ. ಯಾವುದಕ್ಕೆ ಆಗ್ಲಿ ಎಷ್ಟೇ ಖರ್ಚು ಮಾಡಿದ್ರೂ ಮಗರಾಯ ಅದ್ರ ಬಗ್ಗೆ ಚಕಾರವೆತ್ತೋದಿಲ್ಲ. ಆದ್ರೂ ಒಂದು ಬಗೆಯ ಪರಕೀಯ ಭಾವನೆ ಗಪ್ಚುಪ್ಪಾಗಿ ಅವರ ಮನಸ್ಸಿನೊಳಗೆ ಪ್ರವೇಶಿಸಿ ಬಿಟ್ಟಿದೆ. ಹಾಗೆ ನೋಡಿದ್ರೆ ಮೊದಲಿನಿಂದಲೂ ಮಗನೊಡನೆ ಅವರು ಮಾತಾಡೋದು ಕಡಿಮೆ. ಚಿಕ್ಕನ್ನಲ್ಲಿ ಊರಲ್ಲಿದ್ದ ಒಂದೇ ಒಂದು ಶಾಲೆಯಲ್ಲಿ ಮಗನನ್ನೂ ಸೇರಿಸಿ ಆದ ಮೇಲೆ ಗೋಪಣ್ಣ ಮಾಸ್ತರರು ಅವನೊಡನೆ ಎಂತಹುದೋ ಹುಸಿ ಗಾಂಭೀರ್ಯದಿಂದ ಇರುತ್ತಿದ್ರು. ಶಾಲೆಯಲ್ಲಿ ಅವನ ವಿಷಯ ಬಂದಾಗ ತಮಗ್ ಸಂಬಂಧವೇ ಇಲ್ಲದವರಂತೆ ಇದ್ದು ಬಿಡಲು ಪ್ರಯತ್ನಿಸಿ ಹೈರಾಣಾಗ್ತಿದ್ರು. ಮನೆಯಲ್ಲಿ ಅವನಿಗೆ ಓದನ್ನ ಹೇಳಿಕೊಡಲು ಪ್ರಯತ್ನಿಸಿ ಪರೀಕ್ಷೆಯಲ್ಲಿ ಬರಬಹುದಾದ ಪ್ರಶ್ನೆಗಳಿಗೆ ತಾನು ಹೆಚ್ಚು ಒತ್ತು ಕೊಡುತ್ತಿದ್ದೇನೇನೋ ಎಂಬ ಅನುಮಾನವಾಗಿ ಬೇರೆ ಉಪಾಧ್ಯಾಯರ ಬಳಿ ಮನೆ ಪಾಠಕ್ಕೆ ಕಳಿಸಿಬಿಡುತ್ತಿದ್ರು. ಮಗನೂ ಅಷ್ಟೇ. ಖಡಕ್ ಮಾಸ್ತರ್ ಎಂದು ಶಾಲೆಯಲ್ಲಿ ಪ್ರಸಿದ್ಧಿ ಪಡೆದಿದ್ದ ಅಪ್ಪನೊಡನೆ ಒಂದು ಬಗೆಯ ಹೆದರಿಕೆಯಿಂದಲೇ ನಡೆದುಕೊಳ್ತಿದ್ದ. ಅಪ್ಪನೊಡನೆ ರಸ್ತೆಯಲ್ಲಿ ನಡೆಯುವಾಗ ತನ್ನ ಗೆಳೆಯರು ಎದುರಾದರೆ ತನ್ನನ್ನು ನೋಡಿ ಏನೋ ಪಲ್ಲಿ ಅಂತ ಮಾತನಾಡಿಸುವುದಕ್ಕೆ ಬದಲು ನಮಸ್ಕಾರ ಮಾಸ್ತರ್ ಎಂದು ಸಲಾಂ ಹೊಡೆದು ಆದಷ್ಟು ಬೇಗನೆ ಅಲ್ಲಿಂದ ಕಾಲು ಕೇಳುತ್ತಿದ್ದಾಗ ಅಪ್ಪನಿಂದ ಆದಷ್ಟು ದೂರವಿದ್ದು ಬಿಡಬೇಕೆನ್ನುವ ಭಾವನೆ ಬರುತ್ತಿತ್ತು. ಆದರೆ ಈಗಲೂ ಅಪ್ಪ ಮಗನ ನಡುವೆ ಅಂತಹ ಮಾತುಕತೆ ಇಲ್ಲವಾದರೂ ಮಗ ಅಪ್ಪನಿಗೆ ಹೆದರಿಕೊಳ್ಳುವುದಕ್ಕೆ ಬದಲಾಗಿ ಗೋಪಣ್ಣ ಮಾಸ್ತರರೇ ಮಗನ ಇರುವಿಕೆಯಲ್ಲಿ ಮುಜುಗರಕ್ಕೊಳಗಾಗುತ್ತಾರೆ. ಮಗ ಬಂದ ಅಂತ ಹೊರಗೆ ಕಾರಿನ ಸದ್ದು ಕೇಳಿದ ತಕ್ಷಣ ತಾವು ನೋಡುತ್ತಿದ್ದ ಕನ್ನಡ ಚಾನಲನ್ನು ಯಾವುದೋ ಇಂಗ್ಲಿಷ್ ಚಾನಲ್ಗೆ ಬದಲಾಯಿಸಿ ಧ್ವನಿಯನ್ನಿಳಿಸಿ ಸಪ್ಪಳವಾಗದಂತೆ ತಮ್ಮ ಕೋಣೆ ಸೇರಿಕೊಂಡು ಬಿಡುತ್ತಾರೆ. ಮೊದಲಿನಂತೆ ಓಣಿಯಲ್ಲೆಲ್ಲ ಕೇಳಿಸುವಂತೆ ಸ್ಪಷ್ಟ ಹಾಗೂ ಧೀರ ಉಚ್ಚಾರಣೆಯಲ್ಲಿ ಹೇಳುತ್ತಿದ್ದ ಕುಮಾರವ್ಯಾಸ ಭಾರತವನ್ನ ಈಗ ಮೆತ್ತಗೆ ಏನೋ ಗೊಣಗುತ್ತಿರುವಂತೆ ತಮ್ಮ ರೂಮಿನ ಮೂಲೆಯಲ್ಲಿ ಕುಳಿತು ಹೇಳಿಕೊಳ್ಳುತ್ತಾರೆ. ಮಗನ ಗೆಳೆಯರು ಯಾರಾದರೂ ಮನೆಗೆ ಬಂದರಂತೂ ಸರಿಯೋ ಸರಿ, ತಮ್ಮ ಕೋಣೆ ಬಿಟ್ಟು ಕದಲುವುದಿಲ್ಲ. ಮೂತ್ರಕ್ಕೆ ಅವಸರವಾದರೂ ಸಾಧ್ಯವಾದಷ್ಟೂ ಹೊತ್ತು ಬಿಗಿ ಹಿಡಿದುಕೊಂಡಿರುತ್ತಾರೆ. ತಮ್ಮ ಮತ್ತು ಮಗನ ನಡುವೆ ಈ ರೀತಿಯ ಹೊಸ ಪರಕೀಯ ಭಾವನೆ ಮೂಡಲು ಶುರುವಾಗಿದ್ದು ಯಾವಾಗಿಂದ ಎಂದು ಯೋಚಿಸುತ್ತಾರೆ. ಸರಿಯಾಗಿ ಇಂತಹುದೇ ಘಟನೆಯೆಂದು ನೆನಪಾಗುವುದಿಲ್ಲ. ಆದರೂ ಒಂದೆರಡು ನೆನಪುಗಳು ಬರುತ್ತವೆ. ಅವನು 3ನೇ ವರ್ಷ ಎಂಜಿನಿಯರಿಂಗ್ ಮುಗಿಸಿ ರಜೆಗೆ ಮನೆಗೆ ಬಂದ ದಿನವಿರಬೇಕು. ಒಳಗೊಳಗೆ ಮಗ ಬಂದ ಅಂತ ಖುಷಿಯಾದರೂ ಅದನ್ನು ಹೊರಹಾಕದೆ ಹೆಂಗ್ ಮಾಡ್ದಿ ಪರೀಕ್ಷಾ ಅಂತ ಕೇಳಿದ್ರು. ಪ್ರಹ್ಲಾದ ಬರೀ ಗೋಣಲ್ಲಾಡಿಸಿ ಸುಮ್ಮನಾಗಿದ್ದ. ಪರವಾಗಿಲ್ಲ, ಮೀಸಿ ಛಲೋ ಕಾಣೋ ಹಂಗೆ ಬಂದವ ಅಂತ ಒಳಗೊಳಗೆ ಖುಷಿಯಾಗುತ್ತಾ ರಾಯರ ಮಠಕ್ಕೆ ಹೋಗಿ ಬಂದಿದ್ದರು.
ಮನೆಗೆ ವಾಪಸ್ಸಾದಾಗ ಮಗರಾಯ ದೋಸೆ ಮಾಡಿಕೊಂಡು ತಿನ್ನುತ್ತಾ ಕುಳಿತಿದ್ದ. ಯಾಕೋ ಅನುಮಾನವಾಯಿತು. ಸಂಧ್ಯಾವಂದನೆ ಮಾಡಿದೆಯೇನೋ ಅಂತ ಧ್ವನಿ ಎತ್ತರಿಸಿ ಕೇಳಿದ್ದರು. ದೋಸೆ ತಿನ್ನುವುದನ್ನು ನಿಲ್ಲಿಸಿ ಸುಮ್ಮನೆ ತಲೆ ತಗ್ಗಿಸಿ ಕೂತ. ಸಿಟ್ಟು ನೆತ್ತಿಗೇರಿದರೂ ಸಹಿಸಿಕೊಂಡು, ಏಳು, ಕೈಕಾಲು ತೊಳ್ಕೊಂಡು ಸಂಧ್ಯಾವಂದನೆ ಮುಗಿಸಿ ತಿನ್ಲಿಕ್ಕೊಡು ಎಂದು ಆಜ್ಞೆ ಮಾಡಿದರು. ಪ್ರಹ್ಲಾದ ತಗ್ಗಿಸಿದ ಧ್ವನಿಯಲ್ಲಿಯೇ, ನನಗೆ ಅವೆಲ್ಲ ಮಾಡ್ಲಿಕ್ಕಿಷ್ಟ ಇಲ್ಲಪ್ಪ ಅಂತ ಸ್ಪಷ್ಟವಾಗಿ ಹೇಳಿದ್ದ. ಇನ್ನು ಗೋಪಣ್ಣ ಮಾಸ್ತರರಿಗೆ ತಡೆದುಕೊಳ್ಳಲಾಗಲಿಲ್ಲ. ಛಲೋ ಗುಣ ಕಲ್ತಿಬಿಡಪ್ಪ, ಇದೇ ಏನು ನಿಮ್ಮ ಕಾಲೇಜಿನಾಗ ಕಲಿಸ್ಕೊಡೋದು ಅಂತ ಒಂದೇ ಸವನೆ ಒದರಾಡಿ ಕಡೆಗೆ ಸಂಧ್ಯಾವಂದನೆ ಮಾಡಿದ್ರೇನೆ ಈ ಮನೆಯಾಗಿ ಸ್ಥಳ ಅಂತ ನಿಷ್ಠುರವಾಗಿ ಹೇಳಿದ್ದರು. ಸಾಯಂಕಾಲ ಮಗರಾಯ ವಾಪಸ್ಸು ಹೋಗಿದ್ದ. ಹಿತ್ತಲಿನ ಕಣಗಿಲಿ ಗಿಡಕ್ಕೆ ಜನಿವಾರ ನೇತಾಡುತ್ತಿತ್ತು. ಆ ರಾತ್ರಿ ನಿದ್ದೆ ಇಲ್ಲದೆ ಹೊರಳಾಡಿದ್ದರು. ಫೋಟೋದಲ್ಲಿನ ಹೆಂಡತಿ ರುಕ್ಮಿಣಿ ಉರಿಗಣ್ಣಿನಿಂದ ನೋಡಿದ್ದಳು. ಸತ್ತಾಗ ಹಂಪಿಯ ತುಂಗಭದ್ರಾ ನದಿಯ ದಡದ ಮೇಲೆ ನಡೆಸಿದ ಕರ್ಮ ಏನೇ ಮಾಡಿದರೂ ಆಗದಿದ್ದ ಕಾಗಿ ಪಿಂಡ ಕಡೆಗೆ ತಾವು ಹೋಗಿ, ನಿನ್ನ ಮಗ ತಪ್ಪು ಮಾಡಿದ್ರು ಹೊಟ್ಯಾಗ ಹಾಕ್ಕೊಳ್ತೀನಿ ಮಾರಾಯ್ತಿ ಅಂತ ಎಲ್ಲರಿಗೂ ಕೇಳೋ ಹಂಗೆ ಬೇಡಿಕೊಂಡ ಮೇಲೆ ಕಾಕರಾಯ ಪಿಂಡ ಮುಟ್ಟಿದ್ದು ನೆನಪಾಗಿ ಸಣ್ಣಗೆ ನಡುಗಿದರು. ಚಿಕ್ಕವನಿದ್ದಾಗ ಪ್ರಹ್ಲಾದ ಏನೋ ತುಂಟತನ ಮಾಡಿದ್ದು ಅವರ ಸಿಟ್ಟನ್ನ ಕೆರಳಿಸಿ ಬೀಸಿ ಕೆನ್ನೆಗೆ ಹೊಡೆದಿದ್ದೆ ಎಚ್ಚರ ತಪ್ಪಿ ಬಿದ್ದದ್ದು. ಆನಂತರ ರುಕ್ಮಿಣಮ್ಮ, ಇನ್ನು ಮುಂದೆ ನನ್ನ ಮಗನ ಮೇಲೆ ಕೈ ಮಾಡಿದ್ರೆ ನನ್ನ ಆಣೆಯದ ಅಂತ ರಣಚಂಡಿಯಂತೆ ಕೂಗಾಡಿ ಮಾತು ತಗೊಂಡಿದ್ದು ನೆನಪಾಗಿ ಕಳವಳ ಮತ್ತಷ್ಟು ಹೆಚ್ಚಾಗಿತ್ತು. ಮರುದಿನ ಎದ್ದವರೇ, ಅವೆಲ್ಲ ಮನಸ್ಸಿಗೆ ಹಚ್ಕೋಬೇಡ, ಈ ಸಲದ ರಜಕ್ಕೆ ಬಾ ಅಂತ ಪತ್ರ ಬರೆದಿದ್ರು. ಟಪಾಲಿಗೆ ಹಾಕುವ ಮುಂಚೆ ಟೀಪಾಯಿ ಮೇಲಿದ್ದ ಹೆಂಡತಿಯ ಫೋಟೋದ ಮುಂದೆ ಹಿಡಿದು, ಸಮಾಧಾನ ಆಯ್ತೇನೆ ಅಂತ 3-4 ಸಲ ಅಂದುಕೊಂಡಿದ್ದರು. ಮಗನಿಂದ ಮತ್ತೆ ಮರುಟಪಾಲು ಬರುವವರೆಗೆ ವಿಚಿತ್ರ ಅಸಮಾಧಾನದಿಂದ ಒದ್ದಾಡಿದ್ದರು. ಮಗನ ಇಂಜಿನಿಯರಿಂಗ್ ಕಡೆಯ ವರ್ಷ ಮುಗಿಯಲು ಬಂದಾಗಲಂತೂ ಅವನ ಮುಂದಿನ ಭವಿಷ್ಯದ ಗತಿ ಏನು ಎಂಬ ಇನ್ನಿಲ್ಲದ ಆತಂಕದಿಂದ ಓಡಾಡಿದ್ರು. ಎಲ್ಲ ನ್ಯೂಸ್ ಪೇಪರ್ ನೋಡ್ತಾ ಇರು, ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ನಲ್ಲಿ ಹೆಸರು ಬರ್ಸು, ಜನರಲ್ ನಾಲೆಜ್ ಕಡೆಗೂ ಗಮನ ಇರಲಿ ಅಂತ ಪ್ರತಿಯೊಂದು ಕಾಗದದಲ್ಲೂ ಬರೆದರು. ಮಗನಂತೂ ಅದರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸಿಕೊಂಡಂತೆ ಅವರಿಗೆ ಕಾಣಲಿಲ್ಲ. ಸಣ್ಣ ಮುಂಡೆ ಗಂಡ, ಅವನಿಗೇನು ಗೊತ್ತಾಗ್ತದೆ, ನಾನೇ ಒಳ್ಳೆ ಕೆಲಸ ಹುಡುಕೊಡ್ಬೇಕು ಅಂತ ಅಲ್ಲಿ ಇಲ್ಲಿ ತಿರುಗಾಡಿದ್ರು. ಅವರಿವರನ್ನ ಕಂಡು ಮಗನ ಜಾಣತನವನ್ನ ಬಣ್ಣಿಸಿ, ನಾನು ಬರೀ ಒಬ್ಬ ಮಗನ ಅಪ್ಪನಾಗಿ ಹೊಗಳ್ತಾ ಇದ್ದೀನಿ ಅನ್ಕೋಬೇಡ್ರಿ, ಒಬ್ಬ ಸಾಲಿ ಮಾಸ್ತರ್ರಾಗಿ ಹೇಳ್ತೀನಿ, ನಮ್ಮ ಪ್ರಹ್ಲಾದ ಭಾಳ ಶಾಣ್ಯ ಅಂತೆಲ್ಲ ಗಿಲೀಟಿನ ಮಾತನಾಡಿ ಸರ್ಕಾರಿ ಸಂಸ್ಥೆಯೊಂದರಲ್ಲಿ ಕೆಲಸವನ್ನು ಖಾಯಂ ಮಾಡಿಸಿಕೊಂಡಿದ್ದರು. ಹೆಂಡತಿಯ ಫೋಟೋದ ಮುಂದೆ, ನೋಡಿದ್ದೇನೆ ರುಕ್ಕು, ಮಕ್ಕಳಿಗೆ ಅಪ್ಪ ಅಮ್ಮ ಅಲ್ಲದೆ ಯಾರು ಮಾಡ್ತಾರೆ ಹೇಳು ಅಂತ ಈಸಿ ಚೇರಿನ ಮೇಲೆ ಕೂತು ಕಾಫಿ ಕುಡಿಯುತ್ತಾ ಗತ್ತಿನ ಮಾತಾಡಿದ್ದರು. ಮಗ ಮನೆಗೆ ಬಂದವನೇ ತನಗೆ ಮಲ್ಟಿನ್ಯಾಷನಲ್ ಕಂಪನಿಯೊಂದರಲ್ಲಿ ಕೆಲಸ ಸಿಕ್ಕಿದೆ ಎಂದು ಅದರಲ್ಲಿಯೇ ಸೇರುವುದಾಗಿಯೂ ತಿಳಿಸಿದ. ಗೋಪಣ್ಣ ಮಾಸ್ತರ್ರಿಗೆ ಮಗನಿಗೆ ತಲೆ ಕೆಟ್ಟಿದೆಯೇನೋ ಎಂಬ ಅನುಮಾನವಾಯಿತು. ರಿಟೈರ್ಡ್ ಆದಮೇಲೂ ಪಿಂಚಣಿ ಬರೋ ಸರ್ಕಾರಿ ಕೆಲಸನ್ನ ಬ್ಯಾಡ ಅಂತೀಯಲ್ಲೋ, ಬುದ್ಧಿ ಎಲ್ಲಿಟ್ಟಿದ್ದಿ ಅಂತ ದಬಾಯಿಸಿದ್ರು. ಮಗ ಅಲ್ಲಾಡಲಿಲ್ಲ. ನನಗೆ ಸರ್ಕಾರಿ ಕೆಲಸದಲ್ಲಿ ನಂಬಿಕೆ ಇಲ್ಲಪ್ಪ, ಅಲ್ಲಿ ಬುದ್ಧಿವಂತರಿಗೆ ಅವಕಾಶ ಕಡಿಮೆ, ಅಷ್ಟಕ್ಕೂ ಕಾಲೇಜಿನಾಗ ಸರ್ಕಾರಿ ಕೆಲಸಕ್ಕೆ ಸೇರಿದ್ರ ಕೀಳಾಗಿ ನೋಡ್ತಾರ ಅಂತ ಹೇಳಿದ. ಗೋಪಣ್ಣ ಮಾಸ್ತರರು ಮೈ ಪರಚಿಕೊಳ್ಳುವಂತಾಯಿತು. ಹುಡುಗ ಮುಂಡೆ ಗಂಡ, ನಿನಗೇನು ಗೊತ್ತಾಗ್ತದೋ ಅಂತ ಹರಿಹಾಯ್ದರು. ಅವರಿವರ ಮೂಲಕ ಹೇಳಿಸಿ ನೋಡಿದರು. ರಾಯರ ಮುಂದೆ ಕುಳಿತು ಮಗನಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಬೇಡಿಕೊಂಡರು. ಉಪಯೋಗವಾಗಲಿಲ್ಲ. ಕೊನೆಗೆ ಸೋತು, ವಿನಾಶಕಾಲೆ ವಿಪರೀತ ಬುದ್ಧಿ, ನಿನ್ನ ಮನಸ್ಸಿಗೆ ಬಂದಂತೆ ಮಾಡು ಅಂತ ಹೇಳಿಬಿಟ್ರು. ಮಗನ ಬದುಕು ಹಾಳಾಯಿತೆಂದು ಅವರೆಣಿಸಿಬಿಟ್ಟಿದ್ರು. ಆದರೆ ಗೋಪಣ್ಣ ಮಾಸ್ತರರ ನಂಬಿಕೆಯ ಬೇರುಗಳು ಅಲ್ಲಾಡುವಂತೆ ಮಗರಾಯ ಬೆಳೆದ. 2ನೆಯ ವರ್ಷಕ್ಕೆ 20,000 ಪಗಾರ. ವಿಮಾನದಲ್ಲಿ ಹಾರಾಟ. ಗೋಪಣ್ಣ ಮಾಸ್ತರರು ಉಗುಳು ನುಂಗಿಕೊಂಡಿದ್ದರು. ಮಗನೇನಾದರೂ ಕಳ್ಳ ವ್ಯವಹಾರದಲ್ಲಿ ಪಾಲುದಾರನಾಗಿದ್ದಾನಾ ಎಂಬ ಅನುಮಾನವೂ ಆಗಿತ್ತು. ಮತ್ತಿಲ್ಲದಿದ್ದರೆ ಅಷ್ಟೊಂದು ಹಣ ಕೊಡಲು ಆ ಕಂಪನಿಗೆ ತಲೆ ಕೆಟ್ಟಿದೆಯಾ? ಅವರಿವರ ಬಳಿ ವಿಚಾರಿಸಿದರು. ಹಾಗೇನೂ ಇಲ್ಲ, ಅದು ಅಮೆರಿಕಾದ ಕಂಪನಿ, ಅಲ್ಲಿ ಸಂಬಳ ಹೆಚ್ಚು ಅಂತ ಅವರಂದ ಮೇಲೆ ತಮ್ಮ ರಿಟೈರ್ಮೆಂಟ್ ಕಾಲದಲ್ಲಿ ಪಡೆದಿದ್ದ ಅಬ್ಬಬ್ಬಾ 10,000ವು ದೃಷ್ಟಿಬೊಟ್ಟಿನಂತೆ ಕಾಣಲಾರಂಭಿಸಿ ಸಣ್ಣಗೆ ಅಳುಕಿದ್ದರು.
ವರ್ಷಕ್ಕೆ ಹೆಚ್ಚಾಗುತ್ತಲೇ ಹೋದ ಮಗನ ಸಂಬಳವನ್ನು ಈಗೆಷ್ಟು ಎಂದು ಕೇಳುವ ಧೈರ್ಯವನ್ನು ಎಂದೋ ಕಳೆದುಕೊಂಡು ಬಿಟ್ಟಿದ್ದರು. ಸಂಬಳದ ಮಾತಂತಿರಲಿ, ಅವನು ಕಟ್ಟುವ ತೆರಿಗೆ ಹಣದ ಮೊತ್ತವೇ ನಿದ್ರೆ ಕೆಡಿಸುತ್ತದೆ. ಮಗ ಮನೆಗೆ ಯಾರಾದರೂ ಬಂದಾಗ ಮಾತಿನ ಮಧ್ಯದಲ್ಲಿ ಅಪ್ಪನ ಮಾತು ಕೇಳ್ಕೊಂಡು ನಾನು ಸರ್ಕಾರಿ ಕೆಲ್ಸಕ್ಕೆ ಸೇರ್ಕೊಂಡಿದ್ರೆ ದೇವ್ರೇ ಗತಿ ಅಂತಂದು ಜೋರಾಗಿ ನಕ್ಕು ಬಿಡುತ್ತಾನೆ. ಆಗ ಗೋಪಣ್ಣ ಮಾಸ್ತರರು ಪೆದ್ದು ನಗೆಯನ್ನೇ ಹೊರಚೆಲ್ಲುತ್ತಾರೆ. ಒಮ್ಮೊಮ್ಮೆ ಮಗನ ಅಭ್ಯುದಯವನ್ನು ಕಂಡು ಅಸೂಯೆ ಪಡುತ್ತಿದ್ದೇನೆಯೇ ಎಂಬ ಅನುಮಾನವಾಗಿ ಛೇಛೆ ನಾನೆಂತಹ ಅಪ್ಪ ಅಂತನ್ನಿಸಿ ಆ ಎಲ್ಲ ಎಡವಟ್ಟು ಭಾವನೆಗಳನ್ನು ತಳ್ಳಿ ಹಾಕಿ ಮಗನನ್ನು ತುಂಬ ಹೆಮ್ಮೆಯಿಂದ ನೋಡಲು ಪ್ರಾರಂಭಿಸುತ್ತಾರೆ. 6 ಅಡಿ ಎತ್ತರದ ಮಗ, ಸೂಟು ಬೂಟು ಹಾಕಿಕೊಂಡು ಅಂಗೈ ಅಗಲದ ಮೊಬೈಲ್ ಫೋನಿನಲ್ಲಿ ಯಾರೋ ಅಮೆರಿಕಾದ ವ್ಯಕ್ತಿಯ ಜೊತೆ ಇಂಗ್ಲಿಶಿನಲ್ಲಿ ಅರಳು ಹುರಿದಂತೆ ಮಾತನಾಡುವುದನ್ನು ನೋಡಿ ಒಳಗೊಳಗೆ ಜಂಭದಿಂದ ಉಬ್ಬಿ ಹೋಗುತ್ತಾರೆ. ಚಿಕ್ಕಂದಿನಲ್ಲಿ ಅವನಿಗೆ 3 ವರ್ಷ ತುಂಬಿದ್ದರೂ ಇನ್ನೂ ಮಾತು ಬಂದಿರಲಿಲ್ಲ. ಮಗ ಮೂಕನಾದನೇನೋ ಅಂತ ಮಾಸ್ತರರಿಗೂ ಅನುಮಾನ ಶುರುವಾಗಿತ್ತು. ಇದೇನ್ರಿ ಗ್ರಹಚಾರ ಅಂತ ರುಕ್ಮಿಣಮ್ಮನು ಒಳಗೊಳಗೆ ಮೂಕವೇದನೆ ಅನುಭವಿಸಿದ್ದಳು. ಎಲ್ಲೇ ನಿಂತು ಚಪ್ಪಾಳೆ ಹೊಡೆದರೂ ಅತ್ತ ಮುಖ ತಿರುಗಿಸುತ್ತಾನೆ ಎಂಬುದೊಂದೇ ಸಮಾಧಾನದ ಸಂಗತಿ. ಡಾಕ್ಟರರು, ದೇವರು, ದಿಂಡರು ಎಲ್ಲ ಆಗಿತ್ತು. ಆಗ ಗೆಳೆಯ ಕಾಸಿಂ ಸಾಬರಿಗೆ ದೇವರು ಅದ್ಯಾವ ಸೂಚನೆಯನ್ನು ಕೊಟ್ಟನೋ ದೇವರೇ ಬಲ್ಲ. ಗೋಪಣ್ಣ, ಎಲ್ಲ ಮಾಡಿದ್ದಿ, ನಮ್ಮ ದರ್ಗಾಕ್ಕೂ ಕರ್ಕೊಂಡು ಹೋಗಿ ಬರೋದಕ್ಕೂ ಹ್ಞೂ ಅನ್ನು. ಅಲ್ಲಿ ಏನೆಲ್ಲ ಪವಾಡ ನಡೀತವ, ದೇವರ ಮನಸ್ನ್ಯಾಗ ಇದ್ರ ಮಾತು ಬಂದ್ರೂ ಬರಬಹುದು ಅಂತ ಹೇಳಿ ಅವನನ್ನ ಹೆಗಲ ಮೇಲೆ ಎತ್ತಿಕೊಂಡು ಹೋಗಿ ಬಂದಿದ್ದರು. ಅವನು ಮರುದಿನವೇ ಅಮ್ಮ ಎಂದಿದ್ದ. ರುಕ್ಮಿಣಮ್ಮನಂತೂ ಭಾವಾವೇಶದಿಂದ ಮಗನನ್ನು ಅಪ್ಪಿ ಮುದ್ದಾಡಿ ದೇವರು ನನ್ನ ಕೂಸಿಗೆ ಮಾತು ಕೊಟ್ಟು ಬಿಟ್ಟನಲ್ಲೇ ಅಂತ ಆನಂದ ಭಾಷ್ಪ ಸುರಿಸಿದ್ದರು. ಗೋಪಣ್ಣ ಮಾಸ್ತರರು ಅಪ್ಪ ಅನ್ನೋ ಎಂದು ಇನ್ನಿಲ್ಲದಂತೆ ಅವನನ್ನು ಗೋಳಾಡಿಸಿದ್ದರು. ಅಂದಿನಿಂದ ಪ್ರತಿ ವರ್ಷ ತಪ್ಪದೆ ಮೊಹರಂ ದಿನ ದರ್ಗಾಕ್ಕೆ ಹೋಗಿ ಬೆಲ್ಲ ಮಂತ್ರಿಸಿ ಹೊಸ ಬಟ್ಟೆಗಳನ್ನು ಪೀರ್ಲು ದೇವರಿಗೆ ಕೊಡುವ ಸಂಪ್ರದಾಯವನ್ನು ಗೋಪಣ್ಣ ತಪ್ಪದೆ ಮಾಡಿದ್ದರು. ಹೇಗಿದ್ದಾರೋ ಕಾಸಿಂ ಸಾಬರು, ಸಂಜೆಯ ಹೊತ್ತು ನೆನೆಯುವಂತಹ ಮನುಷ್ಯ. ಫಳಫಳನೆ ಹೊಳೆಯುವ ಹೊಚ್ಚ ಹೊಸ ಕಾರಿನ ಸ್ಟೇರಿಂಗ್ ಅನ್ನು ಒಂದೇ ಕೈಯಲ್ಲಿ ತಿರುಗಿಸುತ್ತಾ ಜನದಟ್ಟಣೆಯ ರಸ್ತೆಗಳಲ್ಲಿ ನಡೆಸುವಾಗ ಅಪಾರ್ಟ್ಮೆಂಟ್ನೊಳಗೆ ಪ್ರವೇಶಿಸಿದ್ದೇ ತಡ ಎದ್ದು ನಿಂತು ಗೂರ್ಖಾ ಸಲಾಂ ಸಾಬ್ ಅಂದಾಗ ರಾತ್ರಿ 11ರ ತನಕ ಆಫೀಸಿನಲ್ಲಿ ಕೆಲಸ ಮಾಡಿ ಮನೆಗೆ ಬಂದು ಊಟ ಮಾಡಿ ಕೈ ತೊಳೆದದ್ದೇ ಕಂಪ್ಯೂಟರ್ ಮುಂದೆ ಕುಳಿತು ಪಟಪಟ ಕೀಲಿ ಮಣೆಯನ್ನು ಒತ್ತುವುದನ್ನು ಕಂಡಾಗ ಮಗನ ಮೇಲೆ ಇನ್ನಿಲ್ಲದ ಅಭಿಮಾನ ಮೂಡುತ್ತದೆ. ಮೊನ್ನೆಯಷ್ಟೇ 8ನೇ ತರಗತಿಯಿಂದ ಪ್ಯಾಂಟ್ ಹಾಕಿಕೊಂಡು ಹೋಗಬೇಕಾಗಿ ಬಂದಾಗ ತಮ್ಮಲ್ಲಿ ಹೊಸ ಪ್ಯಾಂಟಿಗೆ ಹಣವಿಲ್ಲದೆ ತಮ್ಮ ಹಳೆಯದನ್ನೇ ಆಲ್ಟ್ರ್ ಮಾಡಿಸಿಕೊಟ್ಟಾಗ ಗೆಳೆಯರು ನಗ್ತಾರಪ್ಪ ಅಂತ ಶಾಲೆಗೆ ಹೋಗಲು ಹಠ ಮಾಡಿದವ ಇವನೇನಾ? ಮೊದಲ ವರ್ಷ ಹಾಸ್ಟೆಲ್ ಸೇರುವಾಗ ರ್ಯಾಗಿಂಗ್ ಭಯದಿಂದ ಹೆದರಿ ಕಂಗಾಲಾದವನು ಮರುವರ್ಷವೇ ಜೂನಿಯರ್ ಹುಡುಗರನ್ನು ಗೋಳಾಡಿಸಿದ್ದನ್ನು ತನ್ನ ಊರಿನ ಗೆಳೆಯರ ಮುಂದೆ ಜಂಭದಿಂದ ಹೇಳಿಕೊಳ್ಳುವುದನ್ನು ತಾವು ಕೇಳಿಸಿಕೊಂಡು ಬೈದದ್ದು ಇವನಿಗೇನಾ? ಆದರೆ ಈ ರೀತಿಯ ಹೆಮ್ಮೆಯ, ಅಭಿಮಾನದ, ಭಾವೋದ್ವೇಗದ ಭಾವನೆ ಹೆಚ್ಚು ಕಾಲ ನಿಲ್ಲದಂತೆ ಮತ್ತೆಂತಹದೋ ಸನ್ನಿವೇಶ ಗೋಪಣ್ಣ ಮಾಸ್ತರನನ್ನು ಗಲಿಬಿಲಿಗೆ ನೂಕಿಬಿಡುತ್ತದೆ. ಅದೊಂದು ದಿನ ಮಗ ಮನೆಗೆ ಬಂದವನೇ ಊಟ ಮಾಡಿ ಕುರ್ಚಿಯಲ್ಲಿ ಕುಳಿತು ಪತ್ರಿಕೆ ಓದುತ್ತಿದ್ದವನು ಏನೋ ನೆನಪಾದವನಂತೆ, ಅಪ್ಪ, ಇವತ್ತು ಒಂದು ಮನೆ ಕೊಂಡ್ಕೊಂಡೆ, 20 ಲಕ್ಷ ಆಯಿತು, ಆ ಏರಿಯಾದಲ್ಲಿ ಅದು ಒಳ್ಳೆ ಬೆಲೆ ಅಂತ ಕೂಲಾಗಿ ಹೇಳಿದ್ದ. ಗೋಪಣ್ಣ ಮಾಸ್ತರರು ಪಿಳಿಪಿಳಿ ಕಣ್ಣು ಬಿಟ್ಟಿದ್ದರು. ಮನೆ ಕೊಳ್ಳೋ ಯೋಚನೆ ಯಾವಾಗಿಂದ ಶುರು ಮಾಡಿದ್ದಿ ಅಂತ ಕೇಳಿದರು. ಹಾಗೇನೂ ಯೋಚನೆ ಮಾಡಿದ್ದಿಲ್ಲ, ಇವತ್ತು ಕೊಲ್ಲಿಗೊಬ್ಬರ ಜೊತೆ ಹೋಗಿದ್ದೆ, ಅವ್ರು ಕೊಂಡ್ಕೊಂಡ್ರು, ನನಗೂ ಛಲೋ ರೇಟ್ ಅನ್ನಿಸ್ತು, ಕಂಪ್ನಿ ನನ್ನ ಗ್ರೇಡಿಗೆ ಲೋನ್ ಕೊಡ್ತದೆ, ಅದಕ್ಕೆ ತಗೊಂಡೆ, ಈ ವೀಕೆಂಡ್ಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟಿದ್ದ. ಗೋಪಣ್ಣ ಮತ್ತೆ ಹೆಚ್ಚಿಗೆ ವಿಚಾರಿಸಲು ಹೋಗಲಿಲ್ಲ. ತಾವು ಸಾಲ ಸೋಲ ಮಾಡಿ ಸ್ವತಃ ಕಲ್ಲು ಮಣ್ಣು ಹೊತ್ತು ಕಟ್ಟಿಸಿದ ಊರಿನ ಮನೆ ಕಣ್ಣಿನ ಮುಂದೆ ಬಂದು ನಿಂತು ಸಂಕಟವಾಯಿತು. ಅದು ಇನ್ನೇನು ರಿಟೈರ್ ಆಗಲು 3-4 ವರ್ಷಗಳಿವೆ ಅನ್ನುವಾಗ ಒಂದು 4 ಲಕ್ಷ ಜೋಡಿಸುವುದರಲ್ಲಿ ಮೇಲೆ ಕೆಳಗೆ ಆಗಿ ಹೋಗಿತ್ತು. ಆದರೆ ಮಗರಾಯ ಕೆಲಸಕ್ಕೆ ಸೇರಿ 5 ವರ್ಷಗಳಲ್ಲಿ ಅಂತಹ ಯಾವುದೇ ಕಷ್ಟಗಳಿಲ್ಲದೆ ಅಂಗಡಿಗೆ ಹೋಗಿ ತರಕಾರಿ ತರುವಂತೆ ಮನೆ ಕೊಂಡು ತಂದನಲ್ಲ ಅಂತ ಅನ್ನಿಸಿ ವಿಚಿತ್ರ ವೇದನೆಯನ್ನು ಅನುಭವಿಸಿದರು.
ಮನೆಯಲ್ಲಿರುವ ವಾಷಿಂಗ್ ಮೆಷಿನ್, ಟಿವಿ, ಫ್ರಿಡ್ಜ್ಗಳಂತೆ ಮನೆಯೂ ಒಂದು ವಸ್ತುವಾಯಿತೆ. ಹೊಸ ಮನೆಯನ್ನು ನೋಡುವ ಆಸಕ್ತಿಯೂ ಅವರಿಗಿರಲಿಲ್ಲ. ನಮ್ಮ ತರಹದ್ದು ಪಾಯಿಖಾನೆ ಇರೋ ಹಂಗೆ ನೋಡ್ಕೊಳಪ್ಪ, ಇಲ್ಲಾಂದ್ರೆ ನನಗ್ ಕಷ್ಟ ಆಗ್ತದೆ ಅಂತ ಕಳಕಳಿಯಿಂದ ಬೇಡಿಕೊಂಡಿದ್ದರು ಅಷ್ಟೆ. ಮಗ ಊರ ಹೊರಗೆ ಮನೆ ಕೊಂಡಿದ್ದ. ಆದಷ್ಟು ಊರ ಹೊರಗಿದ್ದರೆ ಒಳ್ಳೆಯದು, ಜನರ ಗಲಾಟೆ, ಪೊಲ್ಯೂಷನ್ ಸಮಸ್ಯೆ ಇರೋದಿಲ್ಲ ಎನ್ನುವ ವಿವರಣೆಯನ್ನೂ ಕೊಟ್ಟಿದ್ದ. ಬರೀ ಅವನಂತಹವರೇ ವಾಸಿಸುವಂತಹ ಥಳುಕು ಬಳುಕಿನ ಅಪಾರ್ಟ್ಮೆಂಟ್ ಅದು. ಹತ್ತಿರದಲ್ಲಿ ಸಿಟಿ ಬಸ್ಗಳು ಸರಿಯಾಗಿ ಬರುತ್ತಿರಲಿಲ್ಲ. ಎಲ್ಲರ ಬಳಿಯೂ ಕಾರು, ಸ್ಕೂಟರ್ ಇರುವುದರಿಂದ ಅದೊಂದು ಸಮಸ್ಯೆಯೂ ಆಗಿರಲಿಲ್ಲ. ಆ ಅಪಾರ್ಟ್ಮೆಂಟಿನ ಬಳಿಯೇ ಹೊಸ ರಸ್ತೆಯೊಂದು ಆಗುವ ಯೋಜನೆಗಳಿವೆಯಂತೆ. ಹಾಗಾದರೆ 20 ಲಕ್ಷದ ಮನೆ 40 ಲಕ್ಷವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ಮಗ ಹೇಳಿದ. ನಾವೇ ಇರುವುದೆಂದು ನಿರ್ಧಾರ ಮಾಡಿದ ಮೇಲೆ ಮನೆಯ ಮಾರ್ಕೆಟ್ ಬೆಲೆ ಹೆಚ್ಚಾದರೇನು ಕಡಿಮೆಯಾದರೇನು ಎಂಬ ಯೋಚನೆ ಬಂದು ಮಾಸ್ತರರಿಗೆ ವಿಚಿತ್ರ ಅನ್ನಿಸಿತು. ಒಳ್ಳೆಯ ಬೆಲೆಗೆ ಸಿಕ್ಕಿತು ಎಂದು ಒಂದೇ ದಿನದಲ್ಲಿ ಮನೆ ಕೊಂಡವರು ಒಳ್ಳೆಯ ಬೆಲೆ ಸಿಗುತ್ತದೆಂದರೆ ಅದನ್ನು ಒಂದೇ ದಿನದಲ್ಲಿ ಮಾರಲೂ ಸಿದ್ಧರಾಗುತ್ತಾರೇನೋ. ಅಲ್ಲಿಗೆ ಬಂದ ಮೇಲೆ ಮನೆಯಲ್ಲಿ ಒಬ್ಬರೇ ಇರಲು ಬೇಸರವೆನ್ನಿಸಿ ಗೋಪಣ್ಣ ಮಾಸ್ತರರು ಮತ್ತೆ ಮಾಸ್ತರಿಕೆ ಉದ್ಯೋಗವೇನಾದರೂ ಮಾಡಿದರೆ ಒಳ್ಳೆಯದಲ್ಲವೇ ಎನ್ನಿಸಿ ತಮ್ಮ 40 ವರ್ಷ ಸರ್ವೀಸಿನ ಪತ್ರ, ರಾಜ್ಯಪಾಲರಿಂದ ಪಡೆದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪತ್ರಗಳನ್ನು ಹಿಡಿದು ಅಡ್ಡಾಡಿದರು. ಹತ್ತಿರದಲ್ಲಿದ್ದ ಶಾಲೆಗಳೆಲ್ಲ ಬರೀ ಕಾನ್ವೆಂಟ್ಗಳಾಗಿದ್ದವು. ನಿಮ್ಮ ಎಕ್ಸ್ಪೀರಿಯನ್ಸ್ ನಮಗೆ ಉಪಯೋಗಕ್ಕೆ ಬರೋದಿಲ್ಲ, ಇಲ್ಲಿ ನಾವು ಬರೀ ಇಂಗ್ಲಿಷ್ನಲ್ಲಿ ಕಲಿಸೋದು ಅಂತ ಇಂಗ್ಲಿಶಿನಲ್ಲೇ ಹೇಳಿ ಹೊರದಬ್ಬಿದ್ದರು. ಕನ್ನಡ ಶಾಲೆಗಳೆಲ್ಲಿವೆ ಎಂದು ಮಾಸ್ತರರು ಕೇಳಿದ್ದಕ್ಕೆ, ನೀವು ಯಾವುದಾದ್ರೂ ಸ್ಲಮ್ ಏರಿಯಾ ಹುಡುಕೊಂಡು ಹೋದ್ರೆ ಅಲ್ಲಿ ಸಾಮಾನ್ಯವಾಗಿ ಕನ್ನಡ ಶಾಲೆಗಳಿರುತ್ತವೆ. ಇಂತಹ ಪಾಶ್ ಲೊಕ್ಯಾಲಿಟಿಯಲ್ಲಿ ಮಕ್ಕಳಿಗೆ ಕನ್ನಡದಲ್ಲಿ ಕಲಿಸಲು ಯಾವ ತಂದೆ ತಾಯಿಗಳು ಇಷ್ಟಪಡುವುದಿಲ್ಲವಾದ್ದರಿಂದ ಇಲ್ಲೆಲ್ಲ ಬರೀ ಕಾನ್ವೆಂಟ್ಗಳೇ ಇರೋದು ಅಂತಂದರು. ದೂರದ ಸ್ಲಂಗಳಿಗೆ ನಡೆದುಕೊಂಡು ಹೋಗಿ ಪಾಠ ಮಾಡುವಷ್ಟು ಶಕ್ತಿ ಗೋಪಣ್ಣನವರಿಗಿಲ್ಲವಾದ್ದರಿಂದ ಕೆಲಸದ ಆಲೋಚನೆಯಿಂದ ಹೊರಬಂದರು. ಕೆಲಸದ ಮನೆ ಹಾಳಾಯಿತು. ತಾನು ಸಂಪಾದಿಸಿ ಮಾಡುವುದಾದರೂ ಏನು? ಮಗನ ಸಂಪಾದನೆಯೇ ಹಬ್ಬದೂಟದಷ್ಟಿದೆ. ಮೇಲೆ ತುಪ್ಪ ಬಡಿಸಿದಂತೆ ತಮ್ಮ ಪಿಂಚಣಿ ಹಣ. ತಮ್ಮ ಮುಖ್ಯ ಸಮಸ್ಯೆ ಹೊತ್ತು ಕಳೆಯುವುದು. ಅದಕ್ಕೆ ಬೇರೆ ಏನಾದರೂ ಮಾಡಬಹುದಲ್ಲವೇ ಎಂದು ಆಲೋಚಿಸಿ ಅಪಾರ್ಟ್ಮೆಂಟ್ನ ಚಿಕ್ಕ ಚಿಕ್ಕ ಮಕ್ಕಳನ್ನು ಸಾಯಂಕಾಲದ ಹೊತ್ತು ಕಲೆ ಹಾಕಿ ಚೈತ್ರ, ವೈಶಾಖ, ಪ್ರಭಾವ, ವಿಭವ, ಬಣ್ಣದ ತಗಡಿನ ತುತ್ತೂರಿ ಮುಂತಾದವುಗಳನ್ನು ಹೇಳಿಕೊಡಲು ಪ್ರಾರಂಭಿಸಿದರು. ರಸವತ್ತಾಗಿ ರಾಮಾಯಣ, ಮಹಾಭಾರತದ ಕತೆ ಹೇಳಲಾರಂಭಿಸಿದರು. ಮಕ್ಕಳೂ ಆಸಕ್ತಿ ತೋರಿಸಿದರು. ಆದರೆ ಮಕ್ಕಳ ತಂದೆ ತಾಯಿಗಳು ಪ್ರಹ್ಲಾದನ ಮುಂದೆ ಕಂಪ್ಲೇಂಟ್ ಮಾಡಿದರು. ಮಕ್ಕಳು ಶಾಲೆಯಲ್ಲಿಯೇ ಕಲಿತು ಸುಸ್ತಾಗಿರ್ತವೆ, ಹೆವಿ ಸಿಲೆಬಸ್ ಬೇರೆ. ಇಲ್ಲಿ ನಿಮ್ಮ ತಂದೆ ಅನವಶ್ಯಕವಾಗಿ ಯಾವುದೋ ಔಟ್ಡೇಟೆಡ್ ವಿಷಯಗಳನ್ನು ಕಲಿಸಿಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮಕ್ಕಳಿಗೆ ಜನವರಿ ಫೆಬ್ರವರಿ ಗೊತ್ತಿದ್ರೆ ಸಾಕು. ಈ ಚೈತ್ರ ವೈಶಾಖ ಎಲ್ಲ ಯಾವುದಕ್ಕೆ ಉಪಯೋಗ ಬರ್ತದೆ ಹೇಳಿ? ಸಾಯಂಕಾಲದ ಆ ಪ್ರೀಶಿಯಸ್ ಹೊತ್ತನ್ನ ಬೇರೆ ಯಾವುದಾದ್ರೂ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಉಪಯೋಗವಾಗುವಂಥದ್ದಕ್ಕೆ ವ್ಯಯ ಮಾಡಿದ್ರೆ ಒಳ್ಳೇದಲ್ವಾ ಅಂತ ಸೂಕ್ಷ್ಮವಾಗಿ ಹೇಳಿದ್ರು. ಪ್ರಹ್ಲಾದ, ಯಾಕಪ್ಪ ನಿಂಗೆ ಇಲ್ಲದು ಸಾಬ್ರಿ? 40 ವರ್ಷ ದುಡ್ದದ್ ಸಾಲ್ದೇನು? ತಣ್ಣಗೆ ಮನೆಯ ಕೂಡು ಅಂತಂದ. ನಿನಗ್ ಮೊದಲು ಹೇಳ್ಕೊಟ್ಟಿದ್ದು ಇದೇ ಓದು ಅಲ್ವೇನೋ ಎಂದು ಮಾಸ್ತರರು ಅಮಾಯಕ ಧ್ವನಿಯಲ್ಲಿ ಕೇಳಿದರು. ಪ್ರಹ್ಲಾದ ಮಾತನಾಡಲಿಲ್ಲ. ಗೋಪಣ್ಣ ಮಾಸ್ತರರು ಆ ದಿನಚರಿಯನ್ನೂ ಕೈಬಿಟ್ಟರು. ಅಪಾರ್ಟ್ಮೆಂಟಿನ ಜನರೆಲ್ಲರೂ ಅಂದಿನಿಂದ ಅವರನ್ನು ಓಲ್ಡ್ ಮ್ಯಾನ್ ಎಂದು ತಮ್ಮ ಮಾತುಕತೆಗಳಲ್ಲಿ ಕರೆಯಲಾರಂಭಿಸಿದರು. ಹೋಗಲಿ, ಈ ಭೌತಿಕ ಪ್ರಪಂಚದ ಸಹವಾಸವೇ ಬೇಡ ಎಂದು ನಿರ್ಧರಿಸಿ ರಾಯರ ಮಠವನ್ನು ಹುಡುಕಿಕೊಂಡು ಹೋದರು. ರಾಯರ ಮಠಕ್ಕೆ ಕರ್ಕೊಂಡು ಹೋಗಪ್ಪ ಅಂತ ಹೇಳಿ ಆಟೋ ಹತ್ತಿದರೆ, ಯಜಮಾನ್ರೆ, ಈ ಊರಾಗೆ 50ಕ್ಕೂ ಹೆಚ್ಚು ರಾಯರ ಮಠ ಅವೆ, ನಿಮಗೆ ಯಾವ ರಾಯರ ಮಠ ಬೇಕು ಹೇಳಿ ಅಂತ ಉತ್ತರ ಸಿಕ್ಕಿತು. ಹತ್ರ ಇರೋ ಮಠ ಆದ್ರೆ ಸಾಕು ಅಂತ ಹೇಳಿದ್ರು. ರಾಯರ ಮಠ ಭರ್ಜರಿಯಾಗಿತ್ತು. ರಾಶಿ ರಾಶಿ ಭಕ್ತಾದಿಗಳು, ಹುಂಡಿ ತುಂಬಿ ತುಳುಕುವಂತೆ ದಕ್ಷಿಣೆ, ಆಗಾಗ ಬರುವ ಸಿನಿಮಾ ಮತ್ತು ರಾಜಕೀಯ ಪ್ರಪಂಚದ ಜನ. 2 ರಸ್ತೆಗಳ ಆಚೆ ಇರುವ ಮಠದ ಭಕ್ತಾದಿಗಳು ತಮ್ಮ ಮಠಕ್ಕೆ ಬರುವಂತೆ ಆಕರ್ಷಿಸುವುದು ಹೇಗೆಂದು ನಡೆಸುವ ಕಾರ್ಪೊರೇಟ್ ಶೈಲಿಯ ಸಭೆಗಳು. ಮುಖ್ಯ ಅರ್ಚಕರು ತಮ್ಮ ಅಪಾಯಿಂಟ್ಮೆಂಟ್ಗಳಿಗೆ ಬಳಸುವ ಕಂಪ್ಯೂಟರ್ ಎಲ್ಲವೂ ಒಂದು ವಿಚಿತ್ರ ತಲ್ಲಣವನ್ನು ಅವರಲ್ಲಿ ಮೂಡಿಸಿದ್ದವು. ತಮ್ಮೂರಿನಲ್ಲಿ ಹರಿದ ಶಾಟಿಗೆ ತೇಪೆ ಹಚ್ಚಿಕೊಂಡು ಬರೀ ಗಂಧ, ಅಕ್ಷತೆ, ತುಳಸಿಗಳಲ್ಲಿ ತೃಪ್ತರಾಗುವ ಬಡ ರಾಯರಿಗೂ ದಿನಕ್ಕೊಂದೊಂದು ಬಗೆಯ ದುಬಾರಿ ಶಾಟಿಗಳನ್ನು ಹೊದೆದು ಬೆಳ್ಳಿ, ಬಂಗಾರದ ಆಭರಣಗಳಲ್ಲಿ ಜಗಜಗನೆ ಮಿರುಗುವ ಈ ರಾಯರಿಗೂ ಯಾವುದೇ ಹೊಂದಾಣಿಕೆ ಕಾಣದೆ
ಅಲ್ಲಿಗೆ ಹೋಗುವ ದಿನಚರಿಯನ್ನು ನಿಲ್ಲಿಸಿಬಿಟ್ಟರು. ಕಡೆಗೆ ತಮ್ಮದೇ ಆದ ಒಂದು ದಿನಚರಿಯನ್ನು ಮಾಡಿಕೊಂಡರು. ಯಾವುದಾದರೂ ಖಾಲಿ ಸಿಟಿ ಬಸ್ಸಿನಲ್ಲಿ ಕಿಟಕಿಯ ಬಳಿ ಕುಳಿತು ಒಂದು ತುದಿಯಿಂದ ಮತ್ತೊಂದು ತುದಿಗೆ ಹೋಗಿ ವಾಪಸ್ಸಾಗುವುದು. ಬಿಲ್ಲೆ ಹಾಕಿದರೆ ಹಾಲನ್ನು ಕೊಡುವ ಮೆಷಿನ್ ಅನ್ನು ಗಂಟೆಗಟ್ಟಲೆ ನೋಡುತ್ತಾ ನಿಲ್ಲುವುದು. ಬೆಳಗ್ಗಿನಿಂದ ಸಂಜೆಯವರೆಗೆ ಒಂದು ಕುರ್ಚಿಯಲ್ಲಿ ಕುಳಿತು ಅಪಾರ್ಟ್ಮೆಂಟ್ ಕಾಯುವ ಜವಾನನ ಹತ್ತಿರ ಅವನ ಕುಟುಂಬದ ಕಷ್ಟ ಸುಖದ ಬಗ್ಗೆ ಮಾತಾಡುವುದು. ಹತ್ತಿರದಲ್ಲಿರುವ ಶಾಲೆಯ ಬಳಿ ಬೆಳಗ್ಗೆ ಮತ್ತು ಸಂಜೆ ನಿಂತು ಶಾಲೆಗೆ ಬರುವ ಮತ್ತು ಹೋಗುವ ಮಕ್ಕಳನ್ನು ನೋಡುವುದು. ಅವರು ಪ್ರಾರ್ಥನೆ ಮಾಡುತ್ತಿದ್ದರೆ ಆ ಪ್ರಾರ್ಥನೆ ತಮಗೆ ಗೊತ್ತಿದ್ದರೆ ನಿಂತಲ್ಲೇ ಅವರೊಟ್ಟಿಗೆ ಗೊಣಗುಟ್ಟುವುದು. ಮಗನೇನಾದರೂ ಅಪರೂಪಕ್ಕೆ ಯಾವುದಾದರೂ ಬಿಲ್ ಕಟ್ಟಿ ಬಾ ಎಂದರೆ ಖುಷಿಯಿಂದ ಹೋಗಿ ಬರುವುದು. ಇವೊಂದೂ ಇಲ್ಲವೆಂದರೆ ತಮ್ಮ ಕೋಣೆಯಲ್ಲಿ ಕುಳಿತು ರುಕ್ಮಿಣಮ್ಮನ ಜೊತೆ ಮಾತಾಡುವುದು. ಮದುವೆಗೆ ಮುಂಚೆಯೇ ಮನೆ ಕಟ್ಟಿಕೊಂಡ ಮಗನಿಗೆ ಹೆಂಡತಿಯನ್ನು ತಾನಾಗಿಯೇ ಹುಡುಕಿಕೊಳ್ಳುವುದು ಕಷ್ಟವೇನೂ ಅಲ್ಲ. ಕೆಲಸ ಹುಡುಕಿಕೊಡುವ ಸಾಹಸ ಮಾಡಿ ಸೋತಿದ್ದ ನೆನಪು ಹಸಿ ಹಸಿಯಾಗಿರುವುದರಿಂದ ಈಗ ಮತ್ತೊಮ್ಮೆ ಅಂತಹ ತಪ್ಪನ್ನು ಮಾಡುವ ಧೈರ್ಯವಾಗಲಿಲ್ಲ. ಮಗ ಮನೆಯನ್ನ ದಿಢೀರ್ ಎಂದುಕೊಂಡಂತೆಯೇ ಒಂದು ದಿನ ಮದುವೆಯನ್ನೂ ಮಾಡಿಕೊಂಡ. ಯಾರೋ ಆಫೀಸಿನ ಸಹೋದ್ಯೋಗಿಯಂತೆ. ತಂದೆ ತಾಯಿ ಯಾರೂ ಇಲ್ಲದ ತಬ್ಬಲಿ. ಉಗುಳು ನುಂಗುತ್ತಲೇ ನಮ್ ಜನಾನ ಅಂತ ಕೇಳಿದ್ದರು. ಮಗ ಸಣ್ಣಗೆ ನಕ್ಕು ಗೊತ್ತಿಲ್ಲ, ಕೇಳೋ ದುರ್ಬುದ್ಧಿ ತೋರಿಸಿಲ್ಲ ಅಂತ ಹೇಳಿದ್ದ. ಸಂಧ್ಯಾವಂದನೆ ಮಾಡೋದಕ್ಕೆ ನಂಗಿಷ್ಟ ಇಲ್ಲಪ್ಪ ಅಂತ ಹೆದರಿಕೆಯಿಂದ ತಲೆ ತಗ್ಗಿಸಿ ಹೇಳಿದ್ದ ಪ್ರಹ್ಲಾದ ಅಲ್ಲಿರಲೇ ಇಲ್ಲ. ನೇರ ನುಡಿ, ಹಸಿ ಗೋಡೆಗೆ ಹರಳು ಒಡೆದಂತೆ ಮಾತು. ವಿಶ್ವವೇ ನನ್ನ ಮನೆ, ಮಾನವ ಜನಾಂಗವೇ ನನ್ನ ಬಂಧುಗಳು, ಜಾತಿ ವಿಜಾತಿ ಎನಬೇಡ, ದೇವನುಲಿದವನೇ ಜಾತಿ ಎಂದೆಲ್ಲ 40 ವರ್ಷ ಪಾಠ ಮಾಡಿದ್ದರೂ ವಾಸ್ತವವನ್ನು ಸ್ವೀಕರಿಸುವುದು ಅಷ್ಟೇನೂ ಸುಲಭವಲ್ಲ. ಗೋಪಣ್ಣ ಕಾಸಿಂ ಸಾಬರ ಜೊತೆಗೆ ಊರಿನ ಇತರ ಜಾತಿಯವರ ಜೊತೆಗೆ ಪ್ರೀತಿಯಿಂದಲೇ ಬದುಕಿದ್ದರಾದರೂ ಕಾಸಿಂ ಸಾಬರ ಮಗಳು ಚಾಂದಿನಿಯನ್ನೇ ತಮ್ಮ ಪ್ರಹ್ಲಾದನಿಗೆ ತಂದುಕೊಳ್ಳುವ ಆಲೋಚನೆ ಎಂದೂ ಮಾಡಿದವರಲ್ಲ. ಸರಳವಾಗಿ ಯಾವುದೇ ಆಡಂಬರವಿಲ್ಲದಂತೆ ರಿಜಿಸ್ಟರ್ ಮದುವೆ ನಡೆಯಿತು. ತಮಗೂ ಹೇಳಿಕೊಳ್ಳುವಂತಹ ಬಂಧು ಬಳಗವಿಲ್ಲ. ಹುಡುಗಿಯ ಕಡೆಗಂತೂ ಸರಿಯೋ ಸರಿ. ಎಲ್ಲಾ ಗೆಳೆಯರಿಗೆ ಸ್ಟಾರ್ ಹೋಟೆಲಿನಲ್ಲಿ ಕೊಟ್ಟ ಪಾರ್ಟಿಗೆ ಗೋಪಣ್ಣನವರೂ ಹೋಗಿದ್ದರು. ಹಾಡಿ ಕುಣಿದು ಕುಪ್ಪಳಿಸಿ ಕೇಕೆ ಹಾಕುತ್ತಾ ಮುಗಿದು ಹೋದ ಆ ಪಾರ್ಟಿಯಲ್ಲಿ ಯಾರಿಗೂ ಇದು ಅಂತರ್ಜಾತೀಯ ವಿವಾಹ ಎಂಬ ವಿಶೇಷವೇ ಇರಲಿಲ್ಲವೇನೋ ಎಂಬ ಅನುಮಾನವಾಯಿತು. ಸಮಸ್ಯೆಯಾಗಿದ್ದು ಊಟದಲ್ಲಿಯೇ. ಇದು ವೆಜಿಟೇರಿಯನ್ನಾ ಅಂತ ಕೇಳಿ ಕಡೆಗೆ ಮೊಸರನ್ನವನ್ನೇ ಹೆಚ್ಚಾಗಿ ಹಾಕಿಸಿಕೊಂಡು ಮೂಲೆಯಲ್ಲಿ ಕುಳಿತು ಊಟ ಮಾಡಿ ಮನೆಗೆ ಬಂದಿದ್ದರು. ಹೋಗ್ಲಿ ಬಿಡು, ಒಬ್ಬ ಅನಾಥ ಹುಡುಗಿಗೆ ಬದುಕೊಟ್ನಲ್ಲ ಅಂತ ಸಮಾಧಾನವಾಗಿತ್ತು. 30 ತುಂಬುವುದರೊಳಗೆ ಮನೆ ಕಟ್ಟಿ ಮದುವೆ ಮಾಡಿಯೂ ನೋಡಿಯಾಗಿದ್ದ ಮಗನಿಗೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಎಂಬ ಮಾತಿನ ಅರ್ಥವೇ ಆಗಿರಲಿಕ್ಕಿಲ್ಲವೇನೋ ಎಂದು ನಗು ಬಂದಿತ್ತು. ಮನೆಗೆ ಬಂದ ರೇಖಾ ಒಳ್ಳೆಯವಳೆ. ಮಾವ ಅಂತ ಪ್ರೀತಿಯಿಂದ ಕರೆಯಲಾರಂಭಿಸಿದಳು. ಮಗನಿಗೆ ಸರಿಸಮಾನವಾದ ಕೆಲಸವಂತೆ, ಅಂದರೆ ಅಷ್ಟೇ ದೊಡ್ಡ ಪಗಾರವೂ ಬರುತ್ತಿದ್ದಿರಬೇಕು. ಗಾಣದೆತ್ತಿನಂತೆ ಆಫೀಸಿನಲ್ಲಿ ದುಡಿಯುತ್ತಿದ್ದಳು. ಮಗನಂತೂ ಸರಿ, ರಾತ್ರಿ ಹೊತ್ತು 12 ಬರುತ್ತಿರಲಿಲ್ಲ. ಕೆಲವೊಮ್ಮೆ ಗೋಪಣ್ಣನಿಗೆ ದುಡಿದು ಸುಸ್ತಾಗಿ ಬರುವ ಮಗ ಸೊಸೆಯನ್ನು ಕಂಡಾಗ ಅಯ್ಯೋ ಅನ್ನಿಸುತ್ತಿತ್ತು. ಎಷ್ಟೋ ಬಾರಿ ರಾತ್ರಿ ಬಂದವರೇ ಊಟ ಕೂಡ ಮಾಡದೆ ಹಾಗೆ ಉಟ್ಟ ಬಟ್ಟೆಯಲ್ಲಿ ಮಲಗಿಬಿಡುತ್ತಿದ್ದರು. ಶನಿವಾರ ಆದಿತ್ಯವಾರ ರಜೆ ಎಂಬುದು ಬರೀ ನಾಮಕಾವಸ್ಥೆಗೆ ಮಾತ್ರ. ಆ ದಿನಗಳಲ್ಲೂ ಏನೋ ನೆಪ ಹೂಡಿಕೊಂಡು ಆಫೀಸಿಗೆ ಹೋಗುತ್ತಿದ್ದರು. ತಾವು ತಮ್ಮ ಮಾಸ್ತರಿಕೆಯ ವೃತ್ತಿಯಲ್ಲಿ ಎಂದಾದರೂ ಈ ತರಹ ಕೆಲಸ ಮಾಡಿದ್ದೇನೆಯೇ ಎಂದು ಗೋಪಣ್ಣನವರು ನೆನಪಿಸಿಕೊಂಡು ಸೋಲುತ್ತಿದ್ದರು. ರುಕ್ಮಿಣಮ್ಮನ ಮುಂದೆ ನೋಡಿದ್ದೇನೆ ಸೊಸೀನ, ಹೆಂಗಸರು ಲಕ್ಷಗಟ್ಟಲೆ ಸಂಪಾದಿಸೋದು ಕಂಡಿದ್ಯಾ ಅಂತ ವರದಿ ಒಪ್ಪಿಸಿದ್ರು. ಉಳಿದಿದ್ದೇನೇ ಇರಲಿ, ಸೊಸೆ ಯಾವ ಜಾತಿ ಎಂಬ ಯೋಚನೆ ಗೋಪಣ್ಣನವರಿಗೆ ಒಳಗೊಳಗೇ ಕೊರೆಯುತ್ತಿತ್ತು. ಅವಳ ಮಾತಿನ ನಯಗಾರಿಕೆ, ಸ್ನಾನ ಮಾಡದೆ ತಿಂಡಿ ತಿನ್ನದ ಸ್ವಭಾವ, ಅಡುಗೆ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದನ್ನು ಕಂಡಾಗ ನಮ್ಮವರೇ ಇರಬೇಕು ಅಂದುಕೊಂಡಿದ್ದರು. 1-2 ವಾರದ ನಂತರ ರೇಖಾ ಗೋಪಣ್ಣನವರ ಬಳಿಗೆ ಬಂದು, ನಾನು ಚಿಕನ್ ಬಿರಿಯಾನಿ ಮಾಡಿದರೆ ನಿಮಗೆ ಬೇಜಾರಾಗಲ್ಲ ಅಲ್ವಾ? ಯಾಕೋ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಿದೆ ಎಂದು ಕೇಳಿದಳು. ಪೂಜೆ ಮಾಡುವ ಸಾಲಿಗ್ರಾಮಗಳೆಲ್ಲ ಮುಖಕ್ಕೆ ರಪ್ಪೆಂದು ಅಪ್ಪಳಿಸಿದಂತಾಗಿತ್ತು. ಆದರೆ ಗೋಪಣ್ಣನವರು ಈಗ ಎಂತಹ ಅನುಸಂಧಾನಕ್ಕೂ ಸಿದ್ಧವಾಗುವ ಸ್ಥಿತಿಗೆ ಬಂದಿದ್ದರು. ಪಾತ್ರೆ ಬೇರೆ ಉಪಯೋಗಿಸಮ್ಮ ಅಂತ ಹೇಳಿ ಸುಮ್ಮನಾದರು. ಮರುದಿನ ಪೂಜೆ ಮಾಡುವಾಗ ಕೃಷ್ಣನ ವಿಗ್ರಹಕ್ಕೆ ಕೈ ಮುಗಿದು, ಮೂಲತಃ ಕ್ಷತ್ರಿಯನಾದ ನಿನಗೆ
ದಿನಾ ಅನ್ನ ಹುಳಿ ತಿನ್ನಿಸಿ ನಾಲಿಗೆಯ ರುಚಿ ಕೆಡಿಸಿಬಿಟ್ಟಿದ್ದೇನೇನೋ. ಅಂತೂ ನಿನ್ನ ನಾಲಿಗೆ ಚಪಲ ತೀರಿಸಿಕೊಳ್ಳಲು ಏನೆಲ್ಲ ನಾಟಕ ಮಾಡುತ್ತಿದ್ದೀಯೋ ನಮ್ಮಪ್ಪ ಅಂತ ಭಕ್ತಿ ಪರವಶದಿಂದ ಮಾತನಾಡಿದ್ದರು. ಮದುವೆಯಾದ ಮೇಲೆ ಮಗ ಹೊರದೇಶಗಳಿಗೆ ಹಾರಾಡುವುದು ಜಾಸ್ತಿ ಆಯಿತು. ಬೆಳಗ್ಗೆ ಆಫೀಸಿಗೆ ಇಬ್ಬರು ಜೊತೆಯಾಗಿ ಹೋದರೆ ಸಂಜೆ ರೇಖಾ ಒಬ್ಬಳೇ ಕಾರು ನಡೆಸಿಕೊಂಡು ಬರುತ್ತಿದ್ದಳು. ಅರ್ಜೆಂಟಾಗಿ ನ್ಯೂಯಾರ್ಕಲ್ಲಿ ಏನೋ ಕೆಲಸ ಬಂತು ಮಾವ, ಹೋಗಿದ್ದಾರೆ, 2 ದಿನಕ್ಕೆ ವಾಪಸ್ ಬರ್ತಾರೆ ಎಂದು ಹೇಳುತ್ತಿದ್ದಳು. ತಾವು ಬಳ್ಳಾರಿಗೂ ಹಾಗೆ ಹೋಗುತ್ತಿರಲಿಲ್ಲ ಎಂದು ಗೋಪಣ್ಣನಿಗನ್ನಿಸುತ್ತಿತ್ತು. ಕೆಲವೊಮ್ಮೆ ಮದುವೆಗೆ ಮುಂಚೆ ಇವನು ಇಷ್ಟೊಂದು ಹೊರದೇಶಗಳಿಗೆ ಹೋಗುತ್ತಿರಲಿಲ್ಲವಲ್ಲ ಎಂದೆನಿಸಿ ಅದರ ಹಿಂದೆಯೇ ಇಲ್ಲಿಯ ತನಕ ತಾನವನ ವಿದೇಶಿ ಪ್ರಯಾಣಗಳಿಗೆ ಅಡ್ಡಿಯಾಗಿದ್ದೇನೆ ಎಂಬ ಅನುಮಾನವಾಗುತ್ತಿತ್ತು. ನಾನು ಕೊನೆಯುಸಿರೆಳೆದರೆ ತನಗೆ ಎಳ್ಳು ನೀರು ಬಿಟ್ಟು ಸೀದಾ ಅಮೆರಿಕಾದ ವಿಮಾನವನ್ನು ಇವರು ಹತ್ತಿಬಿಡುತ್ತಾರೇನೋ. ಇಲ್ಲ ಇಲ್ಲ, ಈ ದೇಶದಲ್ಲಿಯೇ ಇರ್ತೀವಿ ಅಂತ ಇವರಿಬ್ಬರೂ ಬೇಡಿಕೊಳ್ಳುವ ತನಕ ತಾನು ಕಾಗಿಯಾಗಿ ಬಂದು ಪಿಂಡ ಮುಟ್ಟಬಾರದು ಅಂತ ನಿರ್ಧರಿಸಿಕೊಂಡರು. ಆದರೆ ಜನಿವಾರವನ್ನೇ ಬಿಸುಟು ಹಾಕಿದ ಇವನಿಂದ ಕಾಗಿಯೂ ಇಲ್ಲ, ಪಿಂಡವೂ ಇಲ್ಲ. ಮರಣಪತ್ರವನ್ನು ಮಾತ್ರ ಅತ್ಯಂತ ಕಾಳಜಿಯಿಂದ ಮಾಡಿಸಿಟ್ಟುಕೊಳ್ತಾನೆ, ಅದರಾಗೆ ಅನುಮಾನವಿಲ್ಲ ಅಂದುಕೊಂಡರು. ಹೀಗೆ ದಿನಗಳು ಕಳೆಯುತ್ತಿರುವಾಗಲೇ ಒಮ್ಮೆ ಅಚಾನಕ್ಕಾಗಿ ಊರಿನಿಂದ ಕಾಸಿಂ ಸಾಹೇಬರು ಮನೆಗೆ ಬಂದರು. ತಮ್ಮ ಊರೇ ಮನೆಗೆ ಬಂದಷ್ಟು ಗೋಪಣ್ಣನವರಿಗೆ ಖುಷಿಯಾಯಿತು. ಕಾಸಿಂ ಸಾಬರಿಗೆ ಮಾತನಾಡಲೂ ಬಿಡದಂತೆ ಊರಿನ ವಿಷಯಗಳನ್ನು ವಿವರವಾಗಿ ಕೇಳಿ ತಿಳಿದುಕೊಂಡ್ರು. ತಮ್ಮ ಬದಲಿಗೆ ಸೇರಿದ ಯುವ ಮಾಸ್ತರು ಹೇಗೆ ಪಾಠ ಮಾಡುತ್ತಿದ್ದಾನೆ, ಹಳ್ಳದಾಗೆ ಇತ್ತೀಚೆಗೆ ನೀರು ಇರ್ತದಾ, ನರಸಿಂಹಸ್ವಾಮಿ ಜಾತ್ರೆ ವರ್ಷ ನಡೀತದಾ ಎಂದೆಲ್ಲ ವಿಚಾರಿಸಿದ್ರು. ಸೊಸೆಗೆ ಪರಿಚಯಿಸಿಕೊಟ್ರು. ದಿನ ತುಂಬಿವೆಯಾದ್ದರಿಂದ ರೇಖಾ ಮನೆಯಲ್ಲಿಯೇ ಇರುತ್ತಿದ್ದಳು. ಹೆರಿಗೆ ದಿನ ಹತ್ತಿರ ಆದವೇನಮ್ಮ ಅಂತ ಕಾಸಿಂ ಸಾಬ್ರು ಪ್ರೀತಿಯಿಂದ ರೇಖಾಳನ್ನ ಮಾತಾಡಿಸಿದ್ರು. ಸೊಸೆ ಅಡುಗೆ ಮನೆಯೊಳಗೆ ಹೋದ ಮೇಲೆ ಗೋಪಣ್ಣ ಸಂಕೋಚದಿಂದಲೇ, ಕಾಸಿಮ್ಮ, ಚಿಕನ್ ಬಿರಿಯಾನಿ ಬೇಕಂದ್ರೆ ಹೇಳೋ, ಸೊಸಿ ಬಹಳ ಛಲೋ ಮಾಡ್ತಾಳೆ ಅಂತ ಹೊಟ್ಟೆಯೊಳಗಿನ ವೇದನೆಯನ್ನು ಹೊರಹಾಕುವಂತೆ ಹೇಳಿದರು. ಕಾಸಿಂ ಸಾಬರಿಗೆ ಗಲಿಬಿಲಿಯಾದರೂ ಸಾವರಿಸಿಕೊಂಡು, ನಿನ್ನ ಮನೆಯಾಗ ಅವೆಲ್ಲ ಹೆಂಗ, ಬೇಡ ಅಂತಂದು ಶಾಖಾಹಾರಿ ಆಹಾರವನ್ನೇ ತಿಂದರು. ಊಟ ಮಾಡಿದ ಮೇಲೆ ಕಾಸಿಂ ಸಾಬರು ಮೆತ್ತನೆಯ ಸ್ವರದಲ್ಲಿ ತಾವು ಬಂದ ಕಾರ್ಯವನ್ನು ಗೋಪಣ್ಣನವರಿಗೆ ಹೇಳಿಕೊಂಡ್ರು. ಮಗ ಸೊಸಿ ಇಬ್ರು ಭಾಳ ದೊಡ್ಡ ಕೆಲಸ ಮಾಡ್ತಾರೆ ಅಂತ ಕೇಳಿನಿ. ಪ್ರಹ್ಲಾದ ಅಡಿಗೆ ಮನೆ ಪಡ್ಸಾಲಿ ಥರ ಫಾರಿನಿಗೆ ಹೋಗ್ತಾನೆ ಅಂತ ಊರಾಗ ಮಾತಾಡ್ತಿದ್ದು ಕೇಳಿ ಭಾಳ ಸಂತೋಷ ಆತು ಬಿಡು. ನೀನು ಇಂಥ ಮಗನ್ನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದಿ ಎಂದರು. ಹೌದಪ್ಪ ಹೌದು, ಭಾಳ ಪುಣ್ಯ ಮಾಡೀನಿ ಅಂತ ಗೋಪಣ್ಣ ನಿಟ್ಟುಸಿರು ಬಿಟ್ಟರು. ಇಸ್ಮಾಯಿಲ್ ಈ ವರ್ಷ ಎಂಜಿನಿಯರಿಂಗ್ ಪೂರ್ತಿ ಮಾಡ್ಯಾನೆ, ಕಂಪ್ಯೂಟರ್ನಾಗೆ ಓದಿಕೊಂಡಾನೆ. ಆದರೆ ನಿಮ್ಮ ಹುಡುಗರಂಗೆ ಹುಷಾರಿಲ್ಲ ಬಿಡು, ಕಡಿಮೆ ಮಾರ್ಕ್ಸ್ ಬಂದಾವಂತ. ಈಗ ಕೆಲಸ ಸಿಗುವಲ್ದು. ಓದಿಗಂತ ಮಾಡಿದ ಸಾಲ ಬೆಟ್ಟದಷ್ಟಾಗಿ ಕುಂತದೆ. ತೀರ್ಸೋದು ಹೆಂಗಪ್ಪ ಅಂತ ನೆನೆಸ್ಕೊಂಡ್ರೆ ರಾತ್ರಿ ನಿದ್ದೆ ಸುತ್ತ ಬರಂಗಿಲ್ಲ. ವರ್ಕ್ಶಾಪು ಸರಿಗೆ ನಡಿವಲ್ದು. ದಿನ ದೂಡೋದೆ ಕಷ್ಟ ಆಗ್ಯದ. ಗೋಪಣ್ಣ, ನೀನೇ ಹೆಂಗನ್ನ ಸಹಾಯ ಮಾಡಬೇಕೋ. ನಿನ್ನ ಮಗ ಸೊಸಿ ಮನಸ್ಸು ಮಾಡಿದ್ರೆ ಎಲ್ಲ ಆಗ್ತದ ಅಂತ ಕಳಕಳಿಯಿಂದ ಬೇಡಿಕೊಂಡ್ರು. ಗೋಪಣ್ಣನಿಗೆ ಮನಸ್ಸು ಕರಗಿ ಹೋಯಿತು. ನೀನೇನು ಚಿಂತೆ ಮಾಡಬೇಡ ಕಾಸಿಮ, ನಾನೆಲ್ಲ ಹೇಳ್ತೀನಿ ಅಂತ ಆಶ್ವಾಸನೆ ಕೊಟ್ಟರು. ಕಾಸಿಂ ಸಾಬ್ರು ಊರಿಗೆ ಹೋಗುವಾಗ ರೇಖಾಗೆ ಮಗನ ಬಯೋಡೇಟಾ ಕೊಟ್ಟರು. ಹೆಂಗೆ ಬರ್ದಾನೋ ಗೊತ್ತಿಲ್ಲಮ್ಮ, ನೀವು ಇನ್ನೂ ಚೆಂದಾಗಿ ಬರಿಬೇಕು ಅಂತಂದ್ರೆ ಹಾಗೆ ಮಾಡ್ಲಿಕ್ಕೆ ಹೇಳ್ತೀನಿ ಅಂತಂದರು. ರೇಖಾ ಅದೆಲ್ಲ ಬೇಡವೆಂದಳು. ಮನೆಯವರು ಬಂದ ಮೇಲೆ ಅವರಿಗೆ ಎಲ್ಲವನ್ನೂ ಹೇಳುವುದಾಗಿ ತಿಳಿಸಿದ್ಲು. ಗೋಪಣ್ಣ ಮಾಸ್ತರು ಬಸ್ ನಿಲ್ದಾಣದವರೆಗೆ ಕಾಸಿಂ ಸಾಬರನ್ನ ಬೀಳ್ಕೊಡಲು ಹೋದರು. ಕಾಸಿಂ ಸಾಬರ ಕೈಯಲ್ಲಿ 100 ರೂಪಾಯಿಗಳನ್ನಿಟ್ಟು, ಇಲ್ಲಿಗೆ ಬಂದಾಗಿಂದ ದರ್ಗಾಕ್ಕೆ ಬೆಲ್ಲ ಮಂತ್ರಿಸೋದೇ ಇಲ್ಲದಂಗೆ ಆಗ್ಯದ ನೋಡು, ನೀನೇ ನನ್ನ ಪರವಾಗಿ ಅಲ್ಲಿ ಸೇವಾ ಮಾಡಿಸು ಕಾಸಿಮ್ಮ ಎಂದು ಹೇಳಿದರು. ಬಸ್ ಹತ್ತುವುದಕ್ಕೆ ಮುಂಚೆ ಕಾಸಿಂ ಸಾಬರು ಗೋಪಣ್ಣನ ಕೈ ಹಿಡಿದುಕೊಂಡು, ಕೈ ಬಿಡಬೇಡ ಗೋಪಣ್ಣ, ಭಾಳ ಕಷ್ಟ ಆಗ್ಯದ ಅಂತ ಕಣ್ಣು ತುಂಬಿ ಹೇಳಿದರು. ಗೋಪಣ್ಣನಿಗೆ ಪ್ರತಿಕ್ರಿಯಿಸಲು ಆಗದಂತೆ ಧ್ವನಿ ಗದ್ಗದಿತವಾಯಿತು. ತಮ್ಮ ಎಡಗೈಯಿಂದ ಅವರ ಬಲಗೈಯನ್ನು ಸಣ್ಣಗೆ ತಟ್ಟಿದರು. ಪ್ರಹ್ಲಾದ ಬಲಗೈಯಿಂದ ಹಾಕಿಕೊಂಡ ಶೂ ಲೇಸನ್ನು ಬಿಚ್ಚುತ್ತಾ ಎಡಗೈಯಿಂದ ಬಯೋಡೇಟಾವನ್ನು ಹಿಡಿದುಕೊಂಡು ಕಣ್ಣಾಡಿಸಿ ಸಾಧ್ಯವೇ ಇಲ್ಲವೆನ್ನುವಂತೆ ತಲೆ ಆಡಿಸಿಬಿಟ್ಟ. ಆಗಲ್ಲಪ್ಪ, ನಮ್ಮ ಕಂಪ್ನಿನಾಗೆ ಕನಿಷ್ಠ ಡಿಸ್ಟಿಂಕ್ಷನ್ ಆದರೂ ಇರಬೇಕು. ತುಂಬ ಹೋಪ್ಲೆಸ್ ಮಾರ್ಕ್ಸ್ ಅವ. ಅವನು ಓದಿರೋ ಕಾಲೇಜು ಅಂತ ಹೆಸರುವಾಸಿ ಏನೂ ಅಲ್ಲ ಅಂತಂದ. ಗೋಪಣ್ಣನಿಗೆ ಸುಮ್ಮನಿರಲಾಗಲಿಲ್ಲ. ಹಂಗಂದ್ರೆ ಹೆಂಗೆ ಪ್ರಹ್ಲಾದ?
ಕಾಸಿಂ ಸಾಬ್ರು ನಮಗೆ ತುಂಬ ಬೇಕಾದವರು, ನಮ್ಮ ಕಷ್ಟ ಕಾಲಕ್ಕೆ ಸಹಾಯ ಮಾಡಿದವರು. ನೀನು ಇವತ್ತು ಹಿಂಗೆ ಪಟಪಟ ಅಂತ ಮಾತಾಡ್ತಿರೋದಕ್ಕೆ ಅವರೇ ಕಾರಣ. ಈಗ ಹಿಂಗಂದ್ರ ಹೆಂಗೆ ಹೇಳು ಅಂತ ಗೋಗರೆದ್ರು. ಪ್ರಹ್ಲಾದನಿಗೆ ಇದು ಕಿರಿಕಿರಿ ಅನ್ನಿಸಿತು. ಅಪ್ಪ, ಬಿ ಲಾಜಿಕಲ್. ಯಾವುದೋ ಚಿಕ್ಕಂದಲ್ಲಿ ಮಾಡಿದ ಸಹಾಯಕ್ಕೂ ಈಗ ಕೆಲಸ ಕೊಡಿಸೋದಕ್ಕೂ ಎಲ್ಲಿಂದೆಲ್ಲಿ ಸಂಬಂಧ? ಕಂಪ್ನಿ ನನ್ನ ಸ್ವಂತದ್ದಲ್ಲಪ್ಪ, ಯಾರೋ ಅಮೆರಿಕಾದವ್ರದ್ದು. ಯೋಗ್ಯತೆ ಇದ್ದವರನ್ನು ಮಾತ್ರ ತಗೊಳ್ತಾರೆ. ಅವನಿಗೆ ಒಳ್ಳೆ ಮಾರ್ಕ್ಸ್ ಇದ್ದಿದ್ರೆ ನಾನೇ ಮುಂದೆ ನಿಂತು ಕೆಲಸ ಕೊಡಿಸ್ತಿದ್ದೆ. ಕಂಪ್ನಿ ಅಮೆರಿಕದ್ದಾದ್ರೆ ಏನಾಯ್ತೋ? ನಮ್ಮ ದೇಶದಾಗೆ ಅದಿಲ್ಲೇನೋ? ನೀವೇ ಎಲ್ಲ ಅಲ್ಲಿ ಕೆಲಸ ಮಾಡೋದು. ನೀನು ಕಾಸಿಂ ಸಾಬ್ರ ಕಷ್ಟ ಅವ್ರಿಗೆ ಹೇಳು, ಒಪ್ಪಿಕೊಳ್ತಾರೆ. ನಿನ್ನಷ್ಟು ಸಂಬಳ ಕೊಡಿಸ್ತಿದ್ರು ನಡೀತದ. ಬರೀ ಬುದ್ಧಿವಂತರಿಗೆ ಕೆಲಸ ಅಂತಂದ್ರೆ ದಡ್ರು ಎಲ್ಲಿಗೆ ಹೋಗ್ಬೇಕು ಹೇಳು? ಅವರು ಬದುಕು ಮಾಡಬೇಕೋ ಬೇಡ? ಯೋಗ್ಯತೆನ ಬರೀ ಮಾರ್ಕ್ಸ್ನಿಂದ ಅಳಿಲಿಕ್ಕಾಗ್ತದೇನೋ? ಪ್ರಹ್ಲಾದನಿಗೆ ಸಿಟ್ಟು ಬಂತು. ಅಪ್ಪ, ನಿಂಗೆ ಹೆಂಗೆ ಹೇಳಿದ್ರು ಅರ್ಥನೇ ಆಗವಲ್ದಲ್ಲ. ಮಲ್ಟಿನ್ಯಾಷನಲ್ ಕಂಪ್ನಿನ ಕೆಲಸ ಮಾಡೋದು ಅಂದ್ರೆ ಏನಂತ ಅಂದ್ಕೊಂಡಿ ನೀನು? ಕನ್ನಡ ಸಾಲಿ ಮಾಸ್ತರ್ ಕೆಲಸ ಅಂತ ಮಾಡಿ ಏನೋ? ಮುತ್ತು ಒಡೆದು ಹೋಗಿ ಆಗಿತ್ತು. ಪ್ರಹ್ಲಾದನಿಗೆ ಆಡಿದ ಮಾತಿನ ಕ್ರೂರತೆ ಅರಿವಾಯಿತು. ಐ ಆಮ್ ಸಾರಿ ಅಪ್ಪ ಅಂತಂದ. ಗೋಪಣ್ಣನಿಗೆ ಮತ್ತೆ ಮಾತನಾಡುವ ಯಾವ ಧೈರ್ಯವೂ ಉಳಿಯಲಿಲ್ಲ. ಸೀದಾ ತಮ್ಮ ಕೋಣೆಗೆ ಬಂದು ಹಾಸಿಗೆಯ ಮೇಲೆ ಮಲಗಿಬಿಟ್ಟರು. ಹಾಸಿಗೆಯ ಪಕ್ಕದಲ್ಲಿ ಟೇಬಲ್ಲಿನ ಮೇಲೆ ನಗು ನಗುತ್ತಿರುವ ಹೆಂಡತಿಯ ಚಿತ್ರ ಕಣ್ಣಿಗೆ ಬಿತ್ತು. ನನ್ನೂ ಕರ್ಕೊಂಡು ಹೋಗಿಬಿಡೆ, ಇನ್ನೂ ಇಲ್ಲಿರ್ಲಾರೆ. 40 ವರ್ಷ ದೇವರ ಪೂಜೆ ಮಾಡಿದ ಹಂಗೆ ಮಾಡಿದ ಸೇವಾ ನಿನ್ನ ಮಗನ ಕಣ್ಣಾಗ ಕಾಲು ಕಸ ಆಯ್ತಲ್ಲೇ ಅಂತ ದುಃಖದಿಂದ ಮಾತನಾಡಿದರು. ಕಣ್ಣಿಂದ 2 ಹನಿ ಜಾರಿದವು. ಮಗ ಒಳಗೆ ಬಂದು ಹತ್ತಿರದಲ್ಲೇ ಕೂತ. ಗೋಪಣ್ಣ ಮಾಸ್ತರರ ತಲೆ ಸವರಿ, ಅಪ್ಪ, ಆವೇಶದಾಗೆ ಏನೋ ಮಾತಾಡ್ಬಿಟ್ಟೆ, ತಪ್ಪಾಯ್ತು. ನಿಜ ಹೇಳ್ತೀನಿ, ಬರೀ ಕೈ ತುಂಬ ಸಂಬಳ ಬರುತ್ತೆ ಅನ್ನೋದು ಬಿಟ್ಟರೆ ನನಗಿರೋ ಅಧಿಕಾರ ಅಷ್ಟರಲ್ಲೇ ಇದೆ. ಯಾರೋ ಅಮೆರಿಕಾದಲ್ಲಿ ಕೂತು ಮಾಡಿದ ನಿಯಮಗಳನ್ನು ನಾವಿಲ್ಲಿ ಪಾಲಿಸಬೇಕಾಗ್ತದೆ. ಅದ್ರ ಬಗ್ಗೆ ಚಕಾರ ಎತ್ತೋ ಹಂಗಿಲ್ಲ. ಅವರಿಗೆ ನಿಮ್ಮ ಕಾಸಿಂ ಸಾಬ್ರ ಸಮಸ್ಯೆಗಳನ್ನು ಹೇಳಿದರೆ ಅರ್ಥ ಆಗಂಗಿಲ್ಲ. ನಾನು ಏನೇ ಹೇಳಿದ್ರು ಅವ್ರ ಮಗಂಗೆ ಕೆಲಸ ಕೊಡಂಗಿಲ್ಲ. ಬೇಕಾದರೆ ನಾನು ಕಾಸಿಂ ಸಾಬ್ರಿಗೆ ಹಣದ ಸಹಾಯ ಮಾಡಬಲ್ಲೆ ಅಂತಂದ. ಪ್ರಹ್ಲಾದನ ಮಾತಿಗೆ ಬೆಚ್ಚಿ ಬಿದ್ದ ಗೋಪಣ್ಣ ಮಾಸ್ತರರು, ಬೇಡಪ್ಪ, ಕಾಸಿಂ ಸಾಬ್ರು ಸಹಾಯ ಕೇಳ್ಕೊಂಡು ಬಂದಿದ್ರೆ ಹೊರತು ಸಾಲನಲ್ಲ ಅಂತಂದ್ರು. ಈ ಘಟನೆಯ ನಂತರ ಗೋಪಣ್ಣ ಮಾಸ್ತರರು ಕಾದ ಗಾಜಿನಂತಾದ್ರು. ಕೆಲವೇ ಹನಿ ತಣ್ಣೀರು ಬಿದ್ದರೂ ಪುಡಿ ಪುಡಿಯಾಗುವಂತಿದ್ರು. ಅವರ ಮನಸ್ಥಿತಿ ಸುಧಾರಿಸಿದ್ದು ಮರುದಿನ ರಾತ್ರಿ 11:30ಗೆ ಸರಿಯಾಗಿ ರೇಖಾಳಿಗೆ ಹೆರಿಗೆ ನೋವು ಶುರುವಾದಾಗ. ಮಗನಿನ್ನೂ ಆಫೀಸಿನಿಂದ ಬಂದಿರಲಿಲ್ಲ. ಮಾವ, ಅವ್ರಿಗೆ ಫೋನ್ ಮಾಡ್ರಿ ಅಂತಂದಳು. ಮಾಸ್ತರರಿಗೆ ಮಗನ ಫೋನ್ ನಂಬರ್ ನೆನಪಿಗೆ ಬರಲಿಲ್ಲ. ಆ ನೋವಿನಲ್ಲಿಯೇ ರೇಖಾ 9844 ಅಂತ ಹೇಳಿದಳು. ಮಾಸ್ತರರು ನಡುಗುವ ಕೈಯಿಂದ ಫೋನ್ ಮಾಡಿದರು. ಮಗ ತಕ್ಷಣ ಹೊರಟು ಬರುವುದಾಗಿ ಹೇಳಿದ. ಆದರೆ ಅವನು ಬರುವುದಕ್ಕೆ ಏನಿಲ್ಲವೆಂದರೂ ಸುಮಾರು ಅರ್ಧ ಗಂಟೆ ಬೇಕಾಗುತ್ತದೆ. ಮನೆ ಊರಿನಿಂದ ಹೊರಗೆ. ಮಗ ಮನೆಗೆ ಬರುವವರೆಗೆ ಗೋಪಣ್ಣನವರಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಅಕ್ಕಪಕ್ಕದವರ ಸಹಾಯವನ್ನಾದರೂ ಕೇಳೋಣವೆಂದುಕೊಂಡ್ರು. ಆದರೆ ಹಿಂದೆಯೇ ಈ ರಾತ್ರಿಯ ಹೊತ್ತು ಎಬ್ಬಿಸಿದರೆ ಸಿಟ್ಟಾಗುತ್ತಾರೇನೋ ಎಂದು ಸುಮ್ಮನಾದರು. ಸೊಸೆಯ ಬಳಿ ಕುಳಿತುಕೊಂಡು, ಈಗ ನೋವು ಹ್ಯಾಂಗದಮ್ಮ, ಪರವಾಗಿಲ್ಲನಾ ಎಂದು ಪ್ರೀತಿಯಿಂದ ವಿಚಾರಿಸಿಕೊಂಡರು. ದೇವರ ಕೋಣೆಯೊಳಗೆ ಹೋಗಿ ಸುಸೂತ್ರ ಹಡ್ವಣಿಗೆ ಆಗುಹಂಗ ನೋಡ್ಕೊಳಪ್ಪ ಅಂತ ಪ್ರಾರ್ಥಿಸಿದ್ರು. ಮಗ ಬೇಗನೆಯೇ ಬಂದ. ರಾತ್ರಿ ಆದ್ದರಿಂದ ಟ್ರಾಫಿಕ್ ಹೆಚ್ಚಿರಲಿಕ್ಕಿಲ್ಲ. ರೇಖಾ ಮಾಮೂಲಾಗಿ ತೋರಿಸಿಕೊಳ್ಳುತ್ತಿದ್ದ ಆಸ್ಪತ್ರೆಯ ಮುಂದೆ ಕಾರು ಬಂದು ನಿಂತಿತು. ಆದರೆ ಅನಿರೀಕ್ಷಿತ ಒಂದು ಕಾದು ಕುಳಿತಿತ್ತು. ಆಸ್ಪತ್ರೆ ಬಂದ್. ಗೇಟಿನ ಮುಂದೆ ತೂಕಡಿಸುತ್ತಾ ಕುಳಿತಿದ್ದ ಪೇದೆಯೊಬ್ಬ, ದೊಡ್ಡ ಸ್ಕ್ಯಾಂಡಲ್ ಆಗೈತೆ ಸರ್, ಎಲ್ಲ ಬಂದು ಡಾಕ್ಟ್ರಮ್ಮನ್ನ ಅರೆಸ್ಟ್ ಮಾಡರೆ ಅಂತ ಹೇಳಿದ. ಪ್ರಹ್ಲಾದನಿಗೆ ಏನು ಮಾಡುವುದೆಂದು ತೋಚಲಿಲ್ಲ. ಹೌ ಕ್ಯಾನ್ ದೆ ಡೂ ಇಟ್ ಅಂತ ಜೋರಾಗಿ ಅಂದ. ಆದರೆ ಅಲ್ಲಿ ಯಾರ ಮುಂದೆ ಕೂಗಾಡುವುದು? ಡಾಕ್ಟರರ ಮನೆಗೆ ಫೋನ್ ಮಾಡಿದ. ಎಂಗೇಜ್ ಟೋನ್ ಬಂತು. ಫೋನ್ ತೆಗೆದಿಟ್ಟಾರೆ ಸಾರ್, ಅಲ್ಲಿಗೆ ಮಾಡಬೇಡಿ ಅಂತ ಪೇದೆ ಹೇಳಿದ. ಹತ್ತಿರದಲ್ಲಿ ಯಾವ ಆಸ್ಪತ್ರೆ ಇದೆ ಎಂಬುದು ಪ್ರಹ್ಲಾದನಿಗೆ ಗೊತ್ತಿಲ್ಲ. ಅಷ್ಟಕ್ಕೂ ಈ ಹೊತ್ತಿನಲ್ಲಿ ಹೋದರೆ ಹೊಸ ಕೇಸನ್ನು ಅಲ್ಲಿ ಸೇರಿಸಿಕೊಳ್ಳುತ್ತಾರೆಯೇ? ಸುಮ್ಮನೆ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಸಾರ್, ಅದೇ ಬೇಸೋ ಅಂತ ಪೇದೆ ಸಲಹೆಯನ್ನು ಕೊಟ್ಟ. ಸರ್ಕಾರಿ ಆಸ್ಪತ್ರೆನಾ? ನೋ ನೋ ಅಂತ ಪ್ರಹ್ಲಾದ ಬೆಚ್ಚಿಬಿದ್ದ. ಗೋಪಣ್ಣ ಮಾಸ್ತರರೇ ತಲೆ ಹಾಕಿ, ಈಗ ಅದೇ ವಾಸಿ ಅನ್ನಿಸ್ತದೆ ಪ್ರಹ್ಲಾದ. ಹಡವಣಿಗೆ ಆದಮೇಲೆ ಬೇಕಂದ್ರೆ ಒಳ್ಳೆ ಆಸ್ಪತ್ರೆಗೆ ಶಿಫ್ಟ್ ಮಾಡೋಣ ಅಂತ ಹೇಳಿದರು.
ಮನಸ್ಸಿಲ್ಲದ ಮನಸ್ಸಿನಿಂದ ಪ್ರಹ್ಲಾದ ಒಪ್ಪಿಕೊಂಡ. ಆಗ ಬೇರೆ ದಾರಿಯೂ ಇರಲಿಲ್ಲ. ಪೇದೆಯಿಂದಲೇ ಯಾವ ದಿಕ್ಕಿಗೆ ಹೋಗಬೇಕು, ಅದು ಎಲ್ಲಿದೆ ಎಂದೆಲ್ಲ ಕೇಳಿ ತಿಳಿದುಕೊಂಡ. ಸರ್ಕಾರಿ ಆಸ್ಪತ್ರೆಯಲ್ಲಿ ಕೇಳುವವರೇ ಗತಿ ಇರಲಿಲ್ಲ. ರಿಸೆಪ್ಷನ್ ಬಿಕೋ ಎನ್ನುತ್ತಿತ್ತು. ಪ್ರಹ್ಲಾದ ಅಲ್ಲಲ್ಲಿ ಓಡಾಡಿ ಅವರಿವರನ್ನು ಮಾತಾಡಿಸಿದ. ಯಾರೂ ಸರಿಯಾದ ಉತ್ತರವನ್ನು ಕೊಡಲಿಲ್ಲ. ದೂರದಲ್ಲಿ ಹೋಗುತ್ತಿದ್ದ ದಾದಿಯನ್ನು ಕಂಡಿದ್ದೇ ಓಡಿಹೋದ. ಸಂಬಂಧಪಟ್ಟವರು ಚಾ ಕುಡಿಲಿಕ್ಕೆ ಹೋಗ್ಯಾರ, ಒಂದು ಸ್ವಲ್ಪ ಹೊತ್ತು ಕಾಯಿರಿ ಅಂತಂದಳು. ನನ್ನ ಹೆಂಡತಿಗೆ ಆಗಲೇ ನೋವು ಶುರುವಾಗಿದ್ರಿ ಅಂತ ಪ್ರಹ್ಲಾದ ಧ್ವನಿ ಎತ್ತರಿಸಿದ. ರೀ ಮಿಸ್ಟರ್, ಎಲ್ಲಾರ ಹೆಂಗಸರು ನೋವು ಶುರುವಾದ ಮೇಲೆ ಆಸ್ಪತ್ರೆಗೆ ಬರೋದು, ನಿಮ್ದೇ ಸ್ಪೆಷಲ್ ಕೇಸ್ ಅನ್ನೋ ಥರ ಆಡ್ತಿರಲ್ಲ, ಸ್ವಲ್ಪ ತಡ್ಕೊಳ್ರಿ ಅಂತಂದಳು. ಪ್ರಹ್ಲಾದ್ನಿಗೆ ಮೈ ಪರಚಿಕೊಳ್ಳುವಂತಾಯಿತು. ಲಕ್ಷಾಂತರ ರೂಪಾಯಿ ತೆರಿಗೆ ಕಟ್ಟುವ ತನ್ನಂಥವರು ಸರ್ಕಾರದಿಂದ ಈ ತರಹದ ಸೌಕರ್ಯವನ್ನೇ ನಿರೀಕ್ಷಿಸುವುದು? ಹಾಲಿನಲ್ಲಿ ಮುರಿದ ಬೆಂಚಿನ ಮೇಲೆ ಸೊಸೆಯನ್ನು ಮಲಗಿಸಿ ತುದಿಯಲ್ಲಿ ಆತಂಕದಲ್ಲಿ ಗೋಪಣ್ಣ ಮಾಸ್ತರರು ಕುಳಿತಿದ್ದರು. ಒಳಗೆ ಹೋದ ಮಗ ಇನ್ನೂ ಹೊರಬಂದಿರಲಿಲ್ಲ. ಯಾರಾದರೂ ಸಹಾಯಕ್ಕೆ ಸಿಕ್ಕರೋ ಇಲ್ಲವೋ ಎಂದು ಛಡಪಡಿಸುತ್ತಿದ್ದರು. ಆಗ ಹೊರಗಿನಿಂದ ಬಂದ ಕುಳ್ಳನೆಯ ದಾದಿಯೊಬ್ಬಳು ಅವರ ಹತ್ತಿರ ಬಂದು ನಿಂತಳು. ಗೋಪಣ್ಣ ಮಾಸ್ತರಲ್ಲೇನ್ರಿ ಅಂತಂದಳು. ಮಾಸ್ತರರು ಹೌದೆಂದು ತಲೆಯಲ್ಲಾಡಿಸಿದರು. ದಾದಿಯ ಮುಖ ಇಷ್ಟಗಲ ಅರಳಿತು. ನಾನ್ರಿ ಮಾಸ್ತರ್, ರಾಧಾ, ಅಕ್ಸಾಲಿಗ್ರ ಗಂಗಣ್ಣನ ಮಗಳು. ಗುರ್ತು ಸಿಗ್ಲಿಲ್ಲೇನ್ರಿ? ನೀವು ನನಗೆ ಗಿಡ್ಡ ಪುಟಾಣಿ, ಮಕ್ಕಳ ರಾಣಿ ಅಂತ ಕರೀತಾ ಇದ್ರಿ ನೋಡಿ ಅಂತಂದಳು. ಮಾಸ್ತರರು ಪ್ರತಿ ವರ್ಷಕ್ಕೂ ಚಿಕ್ಕ ಹುಡುಗಿಯೊಬ್ಬಳನ್ನು ಹಾಗೆ ಕರೆಯುತ್ತಿದ್ದರು. ಎಷ್ಟೇ ಜ್ಞಾಪಿಸಿಕೊಂಡರೂ ಈ ಗಿಡ್ಡ ಪುಟಾಣಿ ನೆನಪಾಗಲಿಲ್ಲ. ಆದರೆ ಅದನ್ನು ತೋರ್ಪಡಿಸಿಕೊಳ್ಳದೆ ಹೌದೇನಮ್ಮ, ಬೇಷಿದ್ದೀಯೇನಮ್ಮ ಅಂತ ಮಾತಾಡಿಸಿದರು. ಮುಂದಿನ ಕೆಲಸವೆಲ್ಲ ಸರಾಗವಾಗಿ ಆಗಿಹೋಯಿತು. ರಾಧಾ ಅದೆಲ್ಲಿಂದಲೋ ಸ್ಟ್ರೆಚರ್ ತಂದಳು. ಒಂದಿಬ್ಬರು ಆಯಾಗಳನ್ನು, ಜವಾನರನ್ನು ಕರೆತಂದಳು. ಏನೂ ಹೆದರಬೇಡ್ರಿ ಮಾಸ್ತರ್, ಹೆರಿಗೆ ಸುಸೂತ್ರ ಆಗ್ತದ ಅಂತ ಮಾಸ್ತರರಿಗೆ ಸಮಾಧಾನ ಹೇಳಿದಳು. ಒಂದು ಹವಾನಿಯಂತ್ರಿತ ಕೊಠಡಿಯಲ್ಲಿ ಮಾಸ್ತರ್ ಮತ್ತು ಪ್ರಹ್ಲಾದನನ್ನು ಕೂಡಿಸಿದಳು. ಆಯಾಸ ಆಗಿದ್ರೆ ಹಂಗ ಅಡ್ಡ ಆಗ್ರಿ ಮಾಸ್ತರ್, ಹಡವಣಿಗೆ ಆದಮೇಲೆ ನಾನೇ ಎಬ್ಬಿಸ್ತೀನಿ ಎಂದು ಹೇಳಿದಳು. ಪ್ರಹ್ಲಾದ, ಯಾವ ಡಾಕ್ಟರ್ ಹ್ಯಾಂಡಲ್ ಮಾಡ್ತಾರೆ, MDನ ಇಲ್ಲ MBBSಾ ಅಂತ ಕೇಳಿದ. ಅದಕ್ಕೆ ಉತ್ತರಿಸಿದ ರಾಧಾ, ಮಗ ದೊಡ್ಡ ಸಂಬಳದ ಕೆಲಸ ಮಾಡ್ತಾನಂತ ಕಾಣಿಸ್ತದಲ್ರಿ ಮಾಸ್ತ್ರ ಅಂತ ಗೋಪಣ್ಣನಿಗೆ ಹೇಳಿದಳು. ಮತ್ತ ಸಿಸರಿನ್ ಏನಾದರೂ ಮಾಡಬೇಕಾಗ್ತದೇನಮ್ಮ ಎಂದು ಗೋಪಣ್ಣ ವಿಚಾರಿಸಿದರು. ಗೊತ್ತಿರೋ ಕೇಸ್ಗೆ ಡಾಕ್ಟ್ರು ಕತ್ರಿ ಹಾಕಂಗಿಲ್ಲ ಬಿಡ್ರಿ ಎಂದು ನಕ್ಕು ಉತ್ತರಿಸಿದಳು. ಮತ್ತೆರಡು ತಾಸಿನಲ್ಲಿ ಹೆರಿಗೆಯೂ ಆಯಿತು. ಮೊಮ್ಮಗ ಹುಟ್ಟಾನ, ನೋಡ್ಬರ್ರಿ ಮಾಸ್ತ್ರ, ಬಳ್ಳಾರಿ ಬೆರ್ಕಿ ಮುಖದಾಗ ಎದ್ದು ಹೊಡಿತದ ಅಂತ ಕರೆದುಕೊಂಡು ಹೋಗಿ ತೋರಿಸಿದಳು. ಬಿಳಿಯ ಬಟ್ಟೆಯಲ್ಲಿ ಕೈಕಾಲು ಮುದುರಿ ಕುಳಿತಿದ್ದ ಬೆಣ್ಣೆಯ ಮುದ್ದೆಯಂತಹ ಕೂಸು ಕನಸಿನಲ್ಲಿ ಏನೋ ಕಂಡಂತೆ ಸಣ್ಣಗೆ ನಕ್ಕಿತು. ಗೋಪಣ್ಣ ಮಾಸ್ತರರ ಹೃದಯ ಹಿಗ್ಗಿತು. ಎತ್ತಿಕೊಂಡು ನೋಡಿದರೆ ಥೇಟ್ ರುಕ್ಮಿಣಮ್ಮನ ಮುಖ. ಮಗರಾಯ ಎತ್ತಿಕೊಳ್ಳಲು ಆಸೆಪಟ್ಟ. ಹುಷಾರು, ಹೀಗೆ ಕುತ್ತಿಗೆ ಹತ್ರ ಕೈ ಹಿಡಿದು ಎತ್ತಿಕೋಬೇಕು ಅಂತ ತೋರಿಸಿಕೊಟ್ರು. ಮಗನನ್ನು ಎತ್ತಿಕೊಂಡ ಪ್ರಹ್ಲಾದನಿಗೆ ದೇಹದೊಳಗೆ ಸಂತೋಷದ ಸೆಲೆಯೊಂದು ಹರಡಿ ಮೈ ಜುಮ್ಮಂತು. ಹೆಂಡತಿಯ ಹತ್ತಿರ ಹೋಗಿ ಕುಳಿತು ಅವಳ ಹಣೆಯನ್ನು ಸವರಿದ. ರೇಖಾ ನೆಮ್ಮದಿಯಿಂದ ಮುಗುಳ್ನಕ್ಕಳು. 10 ದಿನ ಯಾವುದೇ ತೊಂದರೆ ಇಲ್ಲದಂತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳೆಯಿತು. ಮಾಸ್ತರ್ರೇ ಎನ್ನುತ್ತಾ ರಾಧಾ ಎಲ್ಲ ಸಹಾಯವನ್ನು ಮಾಡಿದಳು. ನೀವು ಮನೆಗೆ ಹೋಗಿ ತಣ್ಣಗೆ ಮಲ್ಕೊಳ್ರಿ ಮಾಸ್ತರ್ರೆ, ರಾತ್ರಿ ನಾವೆಲ್ಲ ಇಲ್ಲಿ ನೋಡ್ಕೊಳ್ತೇವೆ ಎಂದು ಕಳಿಸಿಬಿಡುತ್ತಿದ್ದಳು. ಮೊಮ್ಮಗಗೆ ಒಂದು ಛಲೋ ಹೆಸರು ಹುಡುಕಿಡ್ರಿ ಅಂತ ಹೇಳಿದಳು. ಬೇಡವೆಂದರೂ ಕೇಳದೆ ಅದೆಂತಹುದೋ ಡಿಸ್ಕೌಂಟ್ ಕೊಡಿಸಿಕೊಟ್ಟಳು. ಪ್ರಹ್ಲಾದ ಬೆರಗಾಗುವಷ್ಟು ಕಡಿಮೆ ಬಿಲ್ ಆಗಿತ್ತು. ಮನೆಗೆ ಹೋಗುವ ದಿನ ಮಾಸ್ತರರು ರಾಧಳಿಗೆ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟರು. ಅವುಗಳ ಮೇಲಿಟ್ಟಿದ್ದ ನೋಟುಗಳನ್ನು ನಯವಾಗಿ ನಿರಾಕರಿಸಿದ ರಾಧಾ, ಏನ್ರಿ ಮಾಸ್ತರ್ರ, ನಿಮ್ಮ ಹತ್ರ ಹಣ ಹೆಂಗೆ ತಗೊಳ್ಳಿಕ್ಕಾಗ್ತದ್ರಿ ಅಂತಂದಳು. ಹಂಗಲ್ಲಮ್ಮ, ಇಷ್ಟು ಹಚ್ಕೊಂಡು ಮಾಡಿದ್ದಿ, ಅದಕ್ಕೆ ಪ್ರತಿಯಾಗಿ ನಾವೇನಾರು ಕೊಡಬೇಕೋ ಬೇಡ ಅಂತಂದರು. ಮಾಸ್ತರ್ರ, ಬದುಕು ಮಾಡೋದು ಹೆಂಗ ಅಂತ ಕಲಿಸ್ಕೊಟ್ಟಿರಿ, ಅದಕ್ಕಿಂತ ದೊಡ್ಡದು ಬೇರೆ ಏನು ಕೊಡ್ಲಿಕ್ಕಾಗ್ತದ ಬಿಡ್ರಿ ಅಂತಂದು ಖಡಾಖಂಡಿತವಾಗಿ ಹಣವನ್ನು ನಿರಾಕರಿಸಿಬಿಟ್ಟಳು. ಕಾರಿನ ತನಕ ಬಂದು ಮಗುವಿನ ಮೂಗನ್ನು ಅಲಲ ಅಂತ ಅಲ್ಲಾಡಿಸಿ ಬೀಳ್ಕೊಟ್ಟಳು. ಕಾರಿನಲ್ಲಿ ವಾಪಸ್ಸು ಮನೆಗೆ ಹೋಗುವಾಗ ಪ್ರಹ್ಲಾದ ಮಾತಾಡಿದ. ಅಪ್ಪ, ರಾಧಾಳಂತಹ ವ್ಯಕ್ತಿ ನನ್ನ ಜೀವನದಲ್ಲಿ ಖಂಡಿತ ಸಿಗಂಗಿಲ್ಲ ಅನ್ನಿಸ್ತದ.
ರಾತ್ರಿ ಹಗಲು ಖಬರಿಲ್ಲದಂಗ ದುಡಿದು ಯಾರೋ ಅಮೆರಿಕಾದವ್ರು ಉಪಯೋಗಿಸುವಂತಹ ಸಾಫ್ಟ್ವೇರ್ ಬರಿತೀವಿ. ಅವ್ರಿಗೆ ನಾವ್ಯಾರೋ ಗೊತ್ತಿಲ್ಲ, ನಮಗೆ ಅವ್ರು ಯಾರೋ ಗೊತ್ತಿಲ್ಲ. ಇಬ್ಬರಿಗೂ ಗೊತ್ತಿರೋದು ಈ ಕೆಲಸಕ್ಕಾಗಿ ನಿಗದಿಯಾಗಿರೋ ಬಜೆಟ್ ಮಾತ್ರ ಅಂತಂದ. ರೇಖಾಳ ತೊಡೆಯಲ್ಲಿ ಮಲಗಿ ನಿದ್ರೆ ಹೊಡೆಯುತ್ತಿದ್ದ ಸುಕುಮಾರನಿಗೆ ಅದೇನು ಅರ್ಥವಾಯಿತೋ ಗೊತ್ತಿಲ್ಲ, ಸಣ್ಣಗೆ ನಕ್ಕ.